ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. 3/8/2025ರಿಂದ 9/8/2025 ವಾರ ಭವಿಷ್ಯ ಕಾರ್ಯಕ್ರಮ. ಭಾನುವಾರದಿಂದ ಶನಿವಾರದವರೆಗೂ ಈ ವಾರದಲ್ಲಿ ಚಂದ್ರ ವಿಶಾಖ ನಕ್ಷತ್ರ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ ಮತ್ತು ಶ್ರವಣ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಈ ವಾರದ ಬಹಳ ವಿಶೇಷತೆ ಎಂದರೆ 7/8/2025 ಅಂಗಾರಕ ಜಯಂತಿ. ಯಾರಿಗೆ ಕುಜದೋಷ ಇದೆ ಅಂತವರು ಪರಿಹಾರಗಳನ್ನ ಮಾಡ್ಕೊಳ್ಳಿ. ಶ್ರೀ ಸುಬ್ರಹ್ಮಣ್ಯೇಶ್ವರ ಆರಾಧನೆಯನ್ನು ಕೂಡ ಮಾಡ್ಬೋದು. 8/8/2025 ಶುಕ್ರವಾರ ಶ್ರೀ ವರಮಹಾಲಕ್ಷ್ಮಿ ವ್ರತ. ವರಮಹಾಲಕ್ಷ್ಮಿ ವ್ರತ ಹೇಗ್ ಮಾಡಬೇಕು ಅನ್ನೋದನ್ನ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಎಲ್ಲರಿಗೂ ಕೂಡ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. 9/8/2025 ರಕ್ಷಾಬಂಧನ ಈ ವಾರದ ವಿಶೇಷತೆ. ಹಾಗಾದ್ರೆ ಈಗ ವಾರದ ಭಾನುವಾರದಿಂದ ಶನಿವಾರ ಮೇಷರಾಶಿಯಿಂದ ಮೀನರಾಶಿಯವರಿಗೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ನೀವು ನನ್ನ ಚಾನಲ್ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗಾದ್ರೆ ಕೆಲವರು ಹೇಳ್ತಾರೆ ಗುರುಜಿ ಅಂತ ಡೇಟ್ ಆಫ್ ಬರ್ತ್ ಇಲ್ಲ ಅಂತವ್ರು ಹಸ್ತ ಸಾಮುದ್ರಿಕ ಶಾಸ್ತ್ರ, ಇಂಗ್ಲಿಷ್ ಅಲ್ಲಿ ಪಾಮಿಸ್ಟ್ರಿ ಅಂತ ಹೇಳಲಾಗುತ್ತೆ, ಮುಖ ಸಾಮುದ್ರಿಕ ಶಾಸ್ತ್ರದಿಂದನೂ ಕೂಡ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಈಗ ಒಂದೊಂದೇ ರಾಶಿ ಭವಿಷ್ಯ ಹೇಳ್ತಾ ಹೋಗ್ತೀನಿ. ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷ ರಾಶಿ. ಎಲ್ಲರೂ ಕೂಡ ಒಂದೊಂದೇ ರಾಶಿ ಭವಿಷ್ಯ ತಿಳಿಸ್ತಾ ಹೋಗ್ತೀನಿ, ತಿಳ್ಕೊಳ್ತಾ ಹೋಗಿ. ಈಗ ಮೇಷರಾಶಿಯವರಿಗೆ ಈ ವಾರ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನೋದು ನಿಮ್ಮೆಲ್ಲರ ಕುತೂಹಲ. ಮಂಗಳ ಗ್ರಹ ವ್ಯಯಭಾವವನ್ನು ನೋಡ್ತಾನೆ, ಮತ್ತೆ ನಿಮ್ಮ ಜನ್ಮ ರಾಶಿಯನ್ನ ನೋಡ್ತಾನೆ. ಅಂದ್ರೆ ನಿಮ್ಗೆ ಏನಾಗುತ್ತೆ, ಮೇಷರಾಶಿಯವರಿಗೆ ಹಠ, ನಾನು ಸಾಧಿಸ್ಲೇಬೇಕು, ಗೆಲ್ಲೇಬೇಕು, ನಾನು ವಿಜಯ ಪಡಿಲೇಬೇಕು ಅನ್ನುವಂತಹ ಮನೋಭಾವ ಉಂಟಾಗುತ್ತೆ. ರೋಗಗಳಿದ್ರೆ, ಕಾಯಿಲೆಗಳಿದ್ರೆ ಅದು ವಾಸಿಯಾಗುತ್ತೆ. ಸೇವೆಯನ್ನ ಮಾಡಿ ಅನುಕೂಲ ಆಗುತ್ತೆ. ಯಾವ್ದನ್ನ ಕೋರ್ಟ್ ಅಲ್ಲಿ ಕೇಸ್ಗಳಿದ್ರೆ, ವಿವಾದಗಳಿದ್ರೆ ಅದರಲ್ಲಿ ಗೆಲುವು ನಿಮಗೆ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ ಮೇಷರಾಶಿ ಜಾತಕರಿಗೆ. ಮೇಷರಾಶಿ ಜಾತಕರಿಗೆ ಸಪ್ತಮಾಧಿಪತಿ ಯಾರು? ಶುಕ್ರ ತೃತೀಯ ಭಾವದಲ್ಲಿ ಸಂಚಾರ. ನೀವು ನಿಮ್ಮ ಸಂಗಾತಿಯೊಂದಿಗೆ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಗೆಲುವು ಉಂಟಾಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ, ವಿಜಯನೂ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ಹಣವನ್ನ ಮಾಡುವಂತಹ ಯೋಗ ನಿಮ್ಗೆ ಉಂಟಾಗುತ್ತೆ. ಯಾರ್ಯಾರು ಮೇಷರಾಶಿ ಜಾತಕರಿದ್ದೀರಿ, ಜೂಜಾಟ, ಕ್ಯಾಸಿನೋ, ಶೇರ್ ಮಾರ್ಕೆಟ್, ಕ್ರಿಕೆಟ್ ಮ್ಯಾಚ್ ಫಿಕ್ಸಿಂಗ್ ಇದರಲ್ಲಿ ಹಣ ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಅತಿ ಹೆಚ್ಚು. ಹಾಗಾದ್ರೆ ಮೇಷರಾಶಿಯವರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂತ ನಿಮ್ಮ ಪ್ರಶ್ನೆ ಇದ್ರೆ, ವಾರದ ಮೊದಲು 2 ದಿನ ಅಂದ್ರೆ ಭಾನುವಾರ, ಸೋಮವಾರ ತುಂಬಾ ಚೆನ್ನಾಗಿರುತ್ತೆ ಟೈಮು. ವ್ಯಾಪಾರದಲ್ಲಿ ಯಶಸ್ವಿ ಆಗ್ತೀರಿ. ನಿಮ್ಮ ಎಲ್ಲಾ ಮನೋಭಿಷ್ಟಗಳೆಲ್ಲ ನೀವು ಪೂರೈಸಿಕೊಳ್ತೀರಿ. ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯ ವಸತೆ ಲಕ್ಷ್ಮಿ. ಎಲ್ಲಿ ಧೈರ್ಯನೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ. ಉಲ್ಲಾಸವಾಗಿರ್ತೀರಿ ಭಾನುವಾರ, ಸೋಮವಾರ. ಇನ್ನು ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಯಾವುದೇ ಶುಭ ಕಾರ್ಯಗಳನ್ನ ಆರಂಭಿಸಬೇಡಿ. ಆರಂಭಿಸಿದ್ರೆ ವಾದ ವಿವಾದಗಳಾಗುವ ಸಾಧ್ಯತೆಗಳಿದೆ. ನೀವು ವಿವಾಹಿತರಾಗಿದ್ದರೆ, ಪುರುಷರಾಗಿದ್ದರೆ ಪತ್ನಿಯ ಜೊತೆ ವಿವಾದವಾಗುತ್ತದೆ. ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ, ನೀವ್ ಹೇಳದೆ ಸರಿ ಅಂತ ಮಾತು ಹೆಚ್ಚಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
ಹಾಗಾದ್ರೆ ಮೇಷರಾಶಿ ಜಾತಕರು ಈ ವಾರ ಏನ್ ಮಾಡ್ತೀರಿ? ನಿಮ್ಮ ಕುಲದೇವರ ದರ್ಶನವನ್ನ ಮಾಡಬೇಕು. ನಿಮ್ಮ ಕುಲದೇವತೆಗೆ ಕೆಂಪು ಸಿಂಧೂರದಿಂದ ಅಲಂಕಾರವನ್ನ ಮಾಡೋದನ್ನ ಮರಿಬೇಡಿ. ಅದ್ರ ಜೊತೆಗೆ ಯಾರು ಮೇಷರಾಶಿ ಜಾತಕರಿದ್ದೀರಿ, ಓಂ ವೀರಭದ್ರಾಯ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡಿ ಶಿವನಿಗೆ ರುದ್ರಾಭಿಷೇಕವನ್ನ ಈ ವಾರ ಮಾಡಿಸೋದನ್ನ ಮರಿಬೇಡಿ. ಇದೇ ಪರಿಹಾರ. ಇನ್ನ ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯ ಹೇಗಿದೆ ಅಂತ? ರಾಶಿ ಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ. ಯಾರ್ಯಾರು ವೃಷಭ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನಿಮ್ಮ ಜನ್ಮ ರಾಶಿಯಾಧಿಪತಿಯಾದಂತಹ ಶುಕ್ರ ದ್ವಿತೀಯ ಭಾವದಲ್ಲಿ ಸಂಚಾರ, ಹಣ ಸಂಗ್ರಹಣೆ ಮಾಡುವಂತಹ ಕಾರ್ಯವನ್ನ ಮಾಡ್ತೀರಿ. ಯಾಕೆಂದ್ರೆ ದುಡ್ಡು ಸೇವ್ ಮಾಡಿ ಇಟ್ಕೊಂಡ್ರೆ ಮುಂದೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನುವಂತಹ ಮನೋಭಾವನ ನಿಮಗೆ ಈ ವಾರ ಉಂಟಾಗುವ ಸಾಧ್ಯತೆಗಳಿದೆ. ಭೂಮಿ ವಿಚಾರದಲ್ಲಿ ವಿವಾದ ಆಗುವಂಥದ್ದು, ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಅಡೆತಡೆಗಳು. ಗುರುಜಿನ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ, ಆದ್ರೆ ನಾನೇ ಒಪ್ಕೊಂಡಂತಹ ಭೂಮಿ ಮನೆ ವ್ಯಾಪಾರ ಬೇರೆ ಯಾರಿಗೋ ಕೊಟ್ಬಿಟ್ರು, ಅಥವಾ ಯಾರೋ ಮಧ್ಯವರ್ತಿ ಇನ್ನೊಬ್ರು ಬಂದು ನನಗೆ ಹಣ ವ್ಯಯ ಆಯ್ತು, ಈ ತರ ಲಾಸ್ ಆಗುವಂಥದ್ದು. ಅಥವಾ ಯಾವುದೋ ಒಂದು ಪ್ರಾಪರ್ಟಿ ವಿಷಯದಲ್ಲಿ ಕೋರ್ಟ್ ಅಲ್ಲಿ ವಿವಾದಗಳು ನಿಮ್ಗೆ ಉದ್ಭವ ಆಗುವಂತಹ ಸಾಧ್ಯತೆಗಳು ಕೂಡ ಉಂಟಾಗತ್ತೆ. ಆದ್ರೆ ಧೈರ್ಯ ಹೆಚ್ಚಾಗಿರುತ್ತೆ, ಸ್ಥೈರ್ಯ ಹೆಚ್ಚಾಗಿರುತ್ತೆ. ವಿಜಯ ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತೀರಿ. ಸರ್ಕಾರದ ಸಹಾಯವನ್ನು ಕೂಡ ನೀವು ಪಡೆಯೋದಕ್ಕೋಸ್ಕರ ಈ ವಾರ ಪ್ರಯತ್ನವನ್ನ ಮಾಡ್ತೀರಿ. ಹಾಗಾದ್ರೆ ವೃಷಭ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂತಹ ವಿಚಾರ. ವೃಷಭ ರಾಶಿಯವರಿಗೆ ವಾರದ ಮೊದಲು 3 ದಿನ ಭಾನುವಾರ, ಸೋಮವಾರ, ಮಂಗಳವಾರ ನಿಮಗೆ ಅನೇಕ ಕಡೆಯಿಂದ ಧನ ಲಾಭ ಆಗುತ್ತೆ. ತಾವು ಮಾಡ್ತಿರುವಂತ ವೃತ್ತಿಯಲ್ಲಿ ಲಾಭ ಕೂಡ ಪಡಿತೀರಿ, ಪ್ರಮೋಷನ್ ಆಗುತ್ತೆ, ಹಿರಿಯರಿಂದ ಉತ್ತಮ ಹೆಸರನ್ನು ಕೂಡ ಗಳಿಸ್ತೀರಿ ಭಾನುವಾರ, ಸೋಮವಾರ, ಮಂಗಳವಾರ. ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಕೋಪ ಜಾಸ್ತಿ. ಕೋಪವನ್ನ ಮಾಡ್ಕೋಬೇಡಿ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನಃ. ಕೋಪ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ 2 ಗುಣ, ಒಂದು ಒಳ್ಳೆಯದು, ಕೆಟ್ಟದು. ಕೋಪ ಹೋಗುತ್ತೆ. ಕೋಪ ಮಾಡ್ಕೊಂಡಾಗ ಏನಾಗುತ್ತೆ? ಕ್ರೋಧ ಪ್ರೀತಿಂ ಪ್ರಣಾಶಯತಿ, ನಮ್ಮಲ್ಲಿರುವಂತ ಪ್ರೀತಿಯನ್ನ ನಾಶ ಮಾಡುತ್ತೆ. ಬೇಡ. ಕೋಪ ಮಾಡ್ಕೊಂಡಾಗ ಏನಾಗುತ್ತೆ? ಕಲಹಗಳಾಗುತ್ತೆ. ಯಾವ್ದಾದ್ರು ದೊಡ್ಡ ನಿರ್ಧಾರಗಳನ್ನ ಮಾಡಕ್ಕಾಗಲ್ಲ. ಆ ಟೈಮಲ್ಲಿ ನಿರ್ಧಾರಗಳು ಮಾಡಿದ್ರೆ ಅದು ತಪ್ಪಾಗುತ್ತೆ. ಆಕಸ್ಮಿಕವಾಗಿ ವಿಪತ್ತುಗಳು ಕೂಡ ಬರುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ವಾರದ ಕೊನೆ 4 ದಿನ ವೃಷಭ ರಾಶಿ ಜಾತಕರಿಗೆ. ಹಾಗಾದ್ರೆ ಯಾರು ವೃಷಭ ರಾಶಿ ಜಾತಕರಿದ್ದೀರಿ, ನೀವೆಲ್ಲರೂ ಕೂಡ ಓಂ ಅನಂತಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ಅಚ್ಯುತಾಯ ನಮಃ ಈ 3 ಮಂತ್ರವನ್ನ ಜಪ ಮಾಡಬೇಕು. ಅದ್ರ ಜೊತೆಗೆ ಶಿವನಿಗೆ ನೀವು ಮಂತ್ರ ಜಪ ಮಾಡಬೇಕು ಅನ್ನುವಂಥವ್ರು ಓಂ ಕಾಲ ಕಾಲಾಯ ನಮಃ. ಕಾಲರ ಕಾಲ ಯಾರು? ಈಶ್ವರ. ಅದಕ್ಕೆ ಆ ಮಂತ್ರ ಜಪ ಮಾಡ್ತಾ ಶಿವನಿಗೆ ಗಂಗಾಜಲದಿಂದ ಶಿವನ ಅಭಿಷೇಕ ಮಾಡಿ ಒಳ್ಳೆಯದಾಗತ್ತೆ ವೃಷಭ ರಾಶಿ ಜಾತಕರು. ಇನ್ನು ರಾಶಿ ಚಕ್ರದಲ್ಲೇ 3ನೇ ರಾಶಿಗೆ ಮಿಥುನ ರಾಶಿ. ಹೇಗಿದೆ ಮಿಥುನ ರಾಶಿಯವರ ಭವಿಷ್ಯ ಅಂತ ನಿಮ್ಮೆಲ್ಲರ ಪ್ರಶ್ನೆ ಇರುತ್ತೆ. ಮಿಥುನ ರಾಶಿಯಾಧಿಪತಿಯಾದಂತಹ ಬುಧ ದ್ವಿತೀಯ ಭಾವದಲ್ಲಿ, ನಿಮ್ಮ ಜನ್ಮ ರಾಶಿಯಲ್ಲಿ ಗುರು ಮತ್ತು ಶುಕ್ರ ಸಂಚಾರ ಆಗ್ತಾ ಇರೋದ್ರಿಂದ ಕೆಲವರಿಗೆ ಒಳ್ಳೆ ಕಳೆ ಬರ್ಬೋದು, ಮುಖದಲ್ಲಿ ಒಳ್ಳೆ ಲಕ್ಷಣವಾಗಿ ಕಾಣ್ತಾ ಇರ್ತೀರಿ, ಮುಖ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನುವಂತಹ ಭಾವನೆ ಉಂಟಾಗುತ್ತೆ. ಆಮೇಲೆ ಶುಕ್ರನನ್ನ ರಾಹು ನೋಡ್ತಾ ಇರೋದ್ರಿಂದ ಅಪಾರವಾದ ಹಣ ಸಂಪಾದನೆ ಮಾಡಬೇಕು ಅನ್ನುವಂತಹ ಮನೋಭಾವನೆ, ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಮಿಥುನ ರಾಶಿಯವರಿಗೆ ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ. ಆದ್ರೆ ಮನೆಯಲ್ಲಿ ಕಲಹ, ವಿವಾದಗಳು, ಭೂಮಿ ವಿಚಾರದಲ್ಲಿ ವಿವಾದಗಳು, ಈ ತರ ಸಮಸ್ಯೆಗಳನ್ನು ಕೂಡ ನೀವು ಎದುರಿಸಬೇಕಾಗತ್ತೆ. ಆದ್ರೆ ನೀವು ಮಾತಾಡುವಂತಹ ಮಾತು ಬೇರೆಯವರಿಗೆ ನೋವು ಕೊಡುವಂತಹ ರೀತಿಯಲ್ಲಿ ಇರುತ್ತೆ. ಅದರಿಂದ ನೀವು ಮಾತಾಡಬೇಕಾದ್ರೆ ಸ್ವಲ್ಪ ಗಮನ ಇಟ್ಟು ಮಾತಾಡಬೇಕು. ನಾವ್ ಯಾರಿಗೂ ಕೂಡ ಮನಸ್ಸನ್ನ ನೋವು ಮಾಡುವಂತಹ ಮಾತನ್ನ ಮಾತಾಡಬಾರ್ದು, ಯಾರಿಗೂ ಕೂಡ ನೋವನ್ನು ಕೂಡ ಕೊಡಬಾರದು. ಬುದ್ಧಿವಂತಿಕೆಯಿಂದ ಮಾತಾಡಿ, ಆದ್ರೆ ಅಹಂಕಾರದಿಂದ ಯಾರ ಹತ್ರ ಕೂಡ ವರ್ತಿಸಬೇಡಿ ಅನ್ನುವಂತಹ ಸಲಹೆ. ಶನಿ ನಿಮಗೆ ದಶಮಾಧಿಪತಿಯಾಗಿ ದಶಮ ಸ್ಥಾನದಲ್ಲಿದ್ದು, ದಶಮಾಧಿಪತಿ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಾ
ಶನಿ ರಾಹುವನ್ನ ನೋಡ್ತಾ ಇರೋದ್ರಿಂದ ವಿದೇಶದಲ್ಲಿರುವಂತಹ ಮಿಥುನ ರಾಶಿ ಜಾತಕರು, ವಿದೇಶ ಅಂದ್ರೆ ಭಾರತ ದೇಶದಿಂದ ಹೊರಗಡೆ ಯಾವುದೇ ದೇಶ ಆಗಿರ್ಬೋದು, ಯುರೋಪ್ ಆಗಿರ್ಬೋದು, USA ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಅರೇಬಿಯನ್ ಕಂಟ್ರೀಸ್ ಅಲ್ಲಿ ಇರ್ಬೋದು, ನಿಮಗೆ ಒಳ್ಳೆ ಅನುಕೂಲಗಳು, ಭಾಗ್ಯ ಉಂಟಾಗುತ್ತೆ, ಅದೃಷ್ಟ ಅನ್ನೋದು ನಿಮ್ಗೆ ಓಪನ್ ಆಗುತ್ತೆ. ಅದೃಷ್ಟ ಅಂದ್ರೆ ಏನು? ಸ್ವಲ್ಪ ಪ್ರಯತ್ನದಲ್ಲಿ ಹೆಚ್ಚು ಫಲ ಪ್ರಾಪ್ತಿಯಾಗುತ್ತೆ ಮಿಥುನ ರಾಶಿ ಜಾತಕರಿಗೆ. ಹಾಗಾದ್ರೆ ಮಿಥುನ ರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಶತ್ರುಗಳ ಮೇಲೆ ನಿಮಗೆ ವಿಜಯ ಪ್ರಾಪ್ತಿಯಾಗುತ್ತೆ. ಗೃಹದಲ್ಲಿ ಶಾಂತಿಯ ವಾತಾವರಣ ಉಂಟಾಗುತ್ತೆ. ಪ್ರಾಪಂಚಿಕ ಅನುಕೂಲಗಳನ್ನ, ಸೌಕರ್ಯಗಳನ್ನ ಪಡಿತೀರಿ. ಸರ್ಕಾರದ ವ್ಯವಹಾರದಿಂದ ಕೂಡ ನಿಮ್ಗೆ ಲಾಭ ಆಗುತ್ತೆ. ವಾರದ ಮೊದಲು 5 ದಿನ ಟೈಮ್ ತುಂಬಾ ಚೆನ್ನಾಗಿದೆ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ. ಶುಕ್ರವಾರ, ಶನಿವಾರ ಯಾರೋ ಮಾಡಿದಂತಹ ತಪ್ಪುಗಳು ನಿಮ್ಮ ಮೇಲೆ ಆಪಾದನೆಗಳು ಬರುವ ಸಾಧ್ಯತೆ ಇರುತ್ತೆ. ಕೋಪ ಜಾಸ್ತಿ ಆಗುತ್ತೆ, ಕಲಹಗಳು ಮಾಡ್ಕೊಂತೀರಾ. ಬಹಳ ಎಚ್ಚರಿಕೆಯಿಂದ ಇರಿ ವಾರದ ಕೊನೆ 2 ದಿನ. ಹಾಗಾದ್ರೆ ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ನೀವೆಲ್ಲ ಗುರು ರಾಘವೇಂದ್ರ ಸ್ವಾಮಿಗಳು ಅಥವಾ ನಿಮ್ಗೆ ಇಷ್ಟವಾದಂತಹ ಗುರುಗಳ ದೇವಸ್ಥಾನದಲ್ಲಿ ಹೋಗಿ ಗುರುವಿನ ಶರಣ ನೀವು ತಗೊಳ್ಳೋದ್ರಿಂದ ಮಿಥುನ ರಾಶಿಯವರಿಗೆ ಒಳ್ಳೆಯದಾಗತ್ತೆ. ಮನೆಯಲ್ಲಿ ನೀವು ಅರಿಶಿಣವನ್ನ ತಗೊಂಡು ನಿಮ್ಮ ದೇವರು ಸ್ಥಾನ ಎಲ್ಲಿದೆ ನಿಮ್ಮ ಮನೆಯಲ್ಲಿ ಅಲ್ಲಿ ಇಟ್ಟು, ನೆಕ್ಸ್ಟ್ ಡೇ ಅದನ್ನ ತಗೊಂಡೋಗಿ ಗುರುಗಳ ದೇವಸ್ಥಾನದಲ್ಲಿ ಅರಿಶಿಣವನ್ನ ದಾನವನ್ನ ಮಾಡಿ. ಯಾವುದೇ ಗುರುಗಳಾಗಿರ್ಬೋದು, ಸಿದ್ಧಲಿಂಗೇಶ್ವರ ಸ್ವಾಮಿಗಳಾಗಿರ್ಬೋದು, ಅಥವಾ ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಶಿರಡಿ ಸಾಯಿಬಾಬಾ ಆಗಿರ್ಬೋದು, ಯಾವುದೇ ಗುರುಗಳ ದೇವಸ್ಥಾನದಲ್ಲಿ ಅರಿಶಿಣವನ್ನ ದಾನ ಮಾಡಿ. ಆಮೇಲೆ ಸೇಬನ್ನ ದಾನ ಮಾಡಿ. ಓಂ ಸದ್ಗುರುವೇ ನಮಃ ಅನ್ನುವಂತ ಮಂತ್ರ ಜಪ ಮಾಡಿ. ಶಿವ ಸದ್ಗುರು, ಗುರುವಿನ ಗುರು ಸದ್ಗುರು, ಪರಮ ಗುರು, ಪರಮೇಷ್ಠಿ ಗುರು ಅಂತೀವಿ. ಹಾಗೆ ಪರಮಾತ್ಮ, ಪರಮ ಅಂದ್ರೆ ಶ್ರೇಷ್ಠ, ಪರಮ ಗುರು ಅಂದ್ರೆ ಶ್ರೇಷ್ಠವಾದಂತವನು, ಸದ್ಗುರು ಗುರುಗಳಿಗಿಂತ ದೊಡ್ಡ ಗುರು. ಅದಕ್ಕೆ ಓಂ ಸದ್ಗುರುವೇ ನಮಃ ಅನ್ನುವಂತಹ ಮಂತ್ರವನ್ನ ಮಿಥುನ ರಾಶಿ ಜಾತಕರು ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸೋದನ್ನ ಮರಿಬೇಡಿ. ಇದೆಲ್ಲ ನೀವು ಪರಿಹಾರ ಮಾಡ್ಕೊಳ್ಳೋದ್ರಿಂದ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮ್ಗೆ ಕಮ್ಮಿ ಆಗತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಯಾರ್ಯಾರ ಕರ್ಕಾಟಕ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನಿಮ್ಮ ಜನ್ಮ ರಾಶಿಯಲ್ಲಿ ಸೂರ್ಯ ಮತ್ತು ಬುಧನ ಸಂಚಾರ ಆಗ್ತಾ ಇದೆ. ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇರ್ಬೋದು. ಮಾನಸಿಕವಾಗಿ ಟೆನ್ಷನ್ಸ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಪರಿಹಾರ ಕೂಡ ನಾನು ತಿಳಿಸ್ತೀನಿ. ಮಾತಾಡ್ಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ಮಾತಾಡಿ. ಯಾವುದೋ ಒಂದು ವಿಷಯ ಮಾತಾಡ್ಬೇಕು ಅನ್ಕೊಂಡಿರ್ತೀರಾ, ಮಧ್ಯದಲ್ಲಿ ಮರ್ತೋಗ್ಬಿಡ್ಬೋದು. ಎಲ್ಲೇ ಒಂದು ಭಾಷಣ ಮಾಡ್ಬೇಕಾದ್ರೂ ಕೂಡ ಚೆನ್ನಾಗಿ ಪ್ರಿಪೇರ್ ಆಗಿ ನೀವು ಭಾಷಣವನ್ನ ಮಾಡಬೇಕಾಗತ್ತೆ. ದ್ವಿತೀಯಾಧಿಪತಿಯಾದಂತಹ ಸೂರ್ಯ ನಿಮ್ಮ ಜನ್ಮ ರಾಶಿಯಲ್ಲೇ ಸಂಚಾರ ಆಗ್ತಾ ಇರೋದ್ರಿಂದ ಕೆಲವರಿಗೆ ಹಣಕಾಸಿನ ಚಿಂತೆ, ಸಾಲಗಳ ಬಾಧೆಯಿಂದನೂ ಕೂಡ ಕೆಲವರು ಬಳಲ್ತಾ ಇರ್ತೀರಿ. ಇನ್ನು ತೃತೀಯಾಧಿಪತಿಯಾದಂತಹ ಬುಧ ಕೂಡ ನಿಮ್ಮ ಜನ್ಮ ರಾಶಿಯಲ್ಲೇ ಸಂಚಾರ ಆಗ್ತಾ ಇದ್ದಾನೆ. ಕೆಲವರಿಗೆ ನರಗಳ ದೌರ್ಬಲ್ಯ, ಚರ್ಮ ರೋಗಗಳಿಂದ ಕೆಲವರಿಗೆ ಸಮಸ್ಯೆಗಳು ಉಂಟಾಗುತ್ತೆ. ಎಲ್ಲರಿಗೂ ಅಲ್ಲ, ಕೆಲವರಿಗೆ. ಹಾಗಾದ್ರೆ ಈಗ ಕರ್ಕಾಟಕ ರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ವಾರದ ಮೊದಲು 3 ದಿನ ಭಾನುವಾರ, ಸೋಮವಾರ, ಮಂಗಳವಾರ ನಿಮಗೆ ಜೀರ್ಣ ಶಕ್ತಿಯಲ್ಲಿ ತೊಂದರೆ ಉಂಟಾಗುವಂಥದ್ದು, ಮಾನಸಿಕವಾಗಿ ನಿಮಗೆ ಬೇಸರಗಳಾಗುವಂಥದ್ದು, ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ. ಭಾನುವಾರ, ಸೋಮವಾರ, ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಟೈಮ್ ತುಂಬಾ ಚೆನ್ನಾಗಿದೆ. ಅನ್ನಹಿ ಪೂರ್ಣ ಬ್ರಹ್ಮ ಅಂತೀವಿ. ಕಲಿಯುಗದಲ್ಲಿ ಅನ್ನ ನಾವೇನು ಊಟ ಮಾಡ್ತೀವಿ ಅದೇ ನಮಗೆ ಒಂದು ಶಕ್ತಿಯನ್ನ ಕೊಡುವಂಥದ್ದು, ತೇಜಸ್ಸನ್ನ ಕೊಡುವಂಥದ್ದು. ರುಚಿ ರುಚಿಯಾದಂತ ಆಹಾರ ನೀವು ಬೇಕಾದಷ್ಟು ಪಡಿತೀರಿ. ಮಾನಸಿಕವಾಗಿ ಸಂತೋಷವಾಗಿರ್ತೀರಿ. ತಾವು ಮಾಡುವಂತ ವೃತ್ತಿಯಲ್ಲಿ ಲಾಭ ಆಗುತ್ತೆ. ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ. ಕರ್ಕಾಟಕ ರಾಶಿ ಜಾತಕರಿಗೆ
ವಾರದ ಕೊನೆ 4 ದಿನ. ಹಾಗಾದ್ರೆ ಕರ್ಕಾಟಕ ರಾಶಿ ಜಾತಕರು ಏನ್ ಪರಿಹಾರ ಮಾಡ್ಕೋಬೇಕು ನಾನು ಆಗ್ಲೇ ತಿಳಿಸ್ತೀನಿ ಅಂತ ಹೇಳಿದ್ದೆ. ಬೆಳಿಗ್ಗೆ ಸೂರ್ಯೋದಯ ಸಮಯದಲ್ಲಿ, ಸೂರ್ಯೋದಯ ನಿಮ್ಗೆಲ್ಲ ಗೊತ್ತಿರುತ್ತೆ, ಬೆಳಿಗ್ಗೆ 6 ಇಂದ 7 ಗಂಟೆ ಒಳಗಡೆ ಸೂರ್ಯೋದಯ ಆಗುತ್ತೆ. ಅಷ್ಟೊಳಗಡೆ ನೀವು ಎದ್ದು ಬೆಳಿಗ್ಗೆ ಸೂರ್ಯ ನಮಸ್ಕಾರ ಮಾಡ್ತಾ ಸೂರ್ಯನಿಗೆ ಅರ್ಘ್ಯವನ್ನ ಕೊಡ್ತಾ ಹೋಗ್ಬೇಕು. 12 ಸಲ ಸೂರ್ಯ ಅರ್ಘ್ಯವನ್ನ ಕೊಡಿ, ಅಥವಾ ಗಾಯತ್ರಿ ಜಪ ಮಾಡ್ತಾ ಸೂರ್ಯನಿಗೆ ಅರ್ಘ್ಯವನ್ನ 12 ಸಲ ಜಪವನ್ನ ಕೊಡಬೇಕು. ಓಂ ಸೂರ್ಯಾಯ ನಮಃ ಅನ್ನುವಂತಹ ಮಂತ್ರವನ್ನು ಕೂಡ ನೀವು ಜಪ ಮಾಡಬಹುದು. ಮಹಾವಿಷ್ಣುವಿನ ದೇವಸ್ಥಾನ ಯಾವುದೇ ಇರಲಿ, ಲಕ್ಷ್ಮೀನಾರಾಯಣ ದೇವಸ್ಥಾನ ಇರಬಹುದು, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇರ್ಬೋದು, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇರ್ಬೋದು, ನೀವು ದರ್ಶನ ಮಾಡ್ತಾ ನಿಮ್ಮ ಮನೆಯಲ್ಲಿ ಒಂದಿನ ಮೊದಲೇ ಹೆಸರು ಕಾಳನ್ನ ಇಟ್ಟು ದೇವರ ಸನ್ನಿಧಿನಲ್ಲಿ, ಆಮೇಲೆ ನೆಕ್ಸ್ಟ್ ಡೇ ಮಹಾವಿಷ್ಣುವಿನ ದೇವಸ್ಥಾನದಲ್ಲಿ ಪುರೋಹಿತರಿಗೆ ದಾನವನ್ನ ಮಾಡಿ. ಎಷ್ಟು ಮಾಡಬೇಕು ಗುರುಜಿ? ನಿಮ್ಗೆ ಅರ್ಧ ಕೆಜಿ ಮೇಲೆ ಎಷ್ಟು ಶಕ್ತಿ ಅನುಸಾರ ಇದೆಯೋ ಅಷ್ಟು ನೀವು ದಾನ ಮಾಡೋದ್ರಿಂದ, ಶಕ್ತಿ ಜಾಸ್ತಿ ಇರೋರು ಜಾಸ್ತಿ ದಾನ ಮಾಡಿ, ಒಳ್ಳೇದಾಗುತ್ತೆ ಕರ್ಕಾಟಕ ರಾಶಿ ಜಾತಕರಿಗೆ. ಹಾಗಾದ್ರೆ ಶಿವನ ಜಪ ಏನ್ ಮಾಡ್ಬೇಕು ಗುರುಜಿ ಅಂದಾಗ, ಯಾರ್ಯಾರು ಕರ್ಕಾಟಕ ರಾಶಿ ಜಾತಕರಿದ್ದೀರಿ, ಶಿವನ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಈ ಮಂತ್ರವನ್ನ ನೀವು ಜಪ ಮಾಡಿ ಪ್ರತಿದಿನ, ಒಳ್ಳೇದಾಗುತ್ತೆ. ಶಿವನಿಗೆ ನೀವು ಕೂಡ ಎಳ್ನೀರಿಂದ ಅಭಿಷೇಕ ಮಾಡಿ, ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿಯಾಗಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಪ್ರಿಯ ವೀಕ್ಷಕರೇ, ಇನ್ನು ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಯಾರು ಸಿಂಹ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಈಗ ನಿಮ್ಮ ಜನ್ಮ ರಾಶಿಯಲ್ಲಿ ಬರೀ ಕೇತು ಇದ್ದಾನೆ. ಇಷ್ಟು ದಿವಸ ನಿಮ್ಮ ಜನ್ಮ ರಾಶಿಯಲ್ಲಿ ಮಂಗಳ ಕೂಡ ಇದ್ದ. ಈಗ ಮಂಗಳ ಗ್ರಹ ದ್ವಿತೀಯ ಭಾವಕ್ಕೆ ಹೋಗಿ ಈಗ ನಿಮ್ಗೆ ಯಾವ ತರ ಇರುತ್ತೆ ನಿಮ್ಮ ಭವಿಷ್ಯ ಅಂದ್ರೆ, ಸಿಂಹ ರಾಶಿ ಜಾತಕರಿಗೆ ಫೈನಾನ್ಷಿಯಲ್ ವಿಷಯದಲ್ಲಿ ತುಂಬಾ ಟೆನ್ಷನ್ ಅನ್ನ ಮಾಡ್ಕೊಳ್ಳುವಂಥದ್ದು, ವೃತ್ತಿಯ ವಿಚಾರದಲ್ಲಿ ತುಂಬಾ ಟೆನ್ಷನ್ ಅನ್ನ ಮಾಡ್ಕೊಳ್ಳುವಂಥದ್ದು, ಮಾತಾಡಬೇಕಾದ್ರೆ ಸ್ವಲ್ಪ ಒರಟು ಮಾತುಗಳನ್ನ ಮಾತಾಡುವಂಥದ್ದು. ಅದಕ್ಕೆ ಮಾತಾಡಬೇಕಾದ್ರೆ ಮಾತೇ ಮುತ್ತು ಮಾತೇ ಮೃತ್ಯು ಅಂತಾರೆ. ಅದಕ್ಕೆ ಮಾತಾಡ್ಬೇಕಾದ್ರೆ ಒಂದ್ಸಲ ಯೋಚನೆ ಮಾಡಿ ಸಿಂಹ ರಾಶಿಯವರು ಈ ವಾರ ಮಾತಾಡ್ಬೇಕಾಗುತ್ತೆ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಈ ವಾರ ಅಷ್ಟೊಂದು ಗಳಿಕೆಗಳಿರಲ್ಲ. ನಾನು ಫಾರಿನಲ್ಲಿ ಇದ್ದೀನಿ ಅಂದ್ರೆ ಸ್ವಲ್ಪ ವಿದೇಶಿ ಜನಗಳ ಹತ್ರ, ನೀವು ಇಂಡಿಯಾದಲ್ಲಿದ್ರೆ ವಿದೇಶಿ ಎಂಪ್ಲಾಯ್ ಜೊತೆಗೆ ಪಾರ್ಟ್ನರ್ಶಿಪ್, ಅಥವಾ ನೀವು ಬೇರೆ ದೇಶಗಳಲ್ಲಿದ್ರೆ ಆಸ್ಟ್ರೇಲಿಯಾದಲ್ಲಿದ್ರೆ ಅಮೆರಿಕಾದವ್ರ ಜೊತೆಗೆ, ಅಮೆರಿಕಾದಲ್ಲಿದ್ರೆ ಯುರೋಪ್ ಕಂಟ್ರಿ ಅವ್ರ ಜೊತೆಗೆ, ಹಾಗೆ ನೀವು ಪಾರ್ಟ್ನರ್ಶಿಪ್ ಅಲ್ಲಿ ಸ್ವಲ್ಪ ವ್ಯವಹಾರ ಮಾಡೋದ್ರಿಂದ ಸುಖ ಪ್ರಾಪ್ತಿ ಆಗ್ಬೋದು. ಇಲ್ಲ ಅಂದ್ರೆ ನಿಮ್ಗೆ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ದುಃಖ ಉಂಟಾಗುವಂಥದ್ದು, ಅಥವಾ ದರಿದ್ರ ಯೋಗ ಉಂಟಾಗುವಂಥದ್ದು, ಅಥವಾ ನಿಮ್ಮ ವಿವಾಹ ಜೀವನದಲ್ಲಿ ಕಾರ್ಮೋಡಗಳು ಬರುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಸಿಂಹ ರಾಶಿ ಜಾತಕರಿಗೆ. ಸಿಂಹ ರಾಶಿ ಜಾತಕರಿಗೆ ಪಂಚಮಾಧಿಪತಿಯಾದಂತಹ ಗುರು ಮತ್ತು ಅಷ್ಟಮಾಧಿಪತಿಯಾದಂತಹ ಗುರು ಲಾಭಸ್ಥಾನದಲ್ಲಿ, ನಿಮಗೆ ಶೇರ್ ಮಾರ್ಕೆಟ್ ಇಂದ ಹಣವನ್ನ ಮಾಡ್ಕೋಬಹುದು. ಕ್ಯಾಸಿನೋ, ಜೂಜಾಟ, ಲಾಟ್ರಿ, ಈ ತರ ಮ್ಯಾಚ್ ಫಿಕ್ಸಿಂಗ್, ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿಯನ್ನ ಸರಿಯಾಗಿ ಉಪಯೋಗಿಸಿ ಹಣ ಮಾಡಿಕೊಳ್ಳುವಂತಹ ಶಕ್ತಿ ಸಿಂಹ ರಾಶಿ ಜಾತಕರಿಗೆ ಈ ವಾರ ಪ್ರಾಪ್ತಿಯಾಗುತ್ತೆ. ಸಿಂಹ ರಾಶಿ ಜಾತಕರಿಗೆ ದಶಮಾಧಿಪತಿಯಾದಂತಹ ಶುಕ್ರ ಮತ್ತು ತೃತೀಯಾಧಿಪತಿಯಾದಂತಹ ಶುಕ್ರ ಲಾಭ ಸ್ಥಾನದಲ್ಲಿರೋದ್ರಿಂದ ತಾವು ಮಾಡ್ತಿರುವಂತಹ ವೃತ್ತಿಯಿಂದ ನಿಮಗೆ ಲಾಭ, ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಆಗುವಂತಹ ಸಮಯ. ಉದ್ಯೋಗಾಕಾಂಕ್ಷಿಗಳಿಗೆ ಎಂತಹ ಉದ್ಯೋಗ ಸಿಗ್ಬೋದು? ರಾಹು ಶುಕ್ರನ ನೋಡ್ತಾ ಇರೋದ್ರಿಂದ ಹ್ಯೂಜ್ ಕಂಪನಿ ಅಂದ್ರೆ ಮಲ್ಟಿ ನ್ಯಾಷನಲ್ ಕಂಪನಿ ಅಥವಾ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತೀವಿ, ಅಂದ್ರೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇರುವಂತದ್ದು, ಜಾಸ್ತಿ ಹಣ ಇರುವಂತಹ ಕಂಪನಿಗಳಲ್ಲಿ ನಿಮಗೆ ಉದ್ಯೋಗ ಅವಕಾಶಗಳು ಪ್ರಾಪ್ತಿಯಾಗುತ್ತೆ. ಅಂತಹ ಕಡೆ ಹೆಚ್ಚು ಹಣ ವ್ಯವಹಾರ ಆಗುವಂತಹ ಉದ್ಯೋಗ ಅಥವಾ ಒಳ್ಳೆ ದೊಡ್ಡ ಲಾರ್ಜ್ ಸ್ಕೇಲ್ ಕಂಪನಿ, ಆ ಕಂಪನಿಯಲ್ಲಿ ಸಾವಿರಾರು ಕೋಟಿ ವ್ಯವಹಾರಗಳು ಅಷ್ಟನ್ನ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಅಂತಹ ಕಂಪನಿಗಳಿಗೆ ಕೆಲಸದಲ್ಲಿ ನೀವು ಅಪ್ಲೈ ಮಾಡಿದಾಗ ಉದ್ಯೋಗ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆದ್ರೆ ಕಾಂಪಿಟೇಷನ್ ಇದ್ದೇ ಇರುತ್ತೆ.
ಯಾಕಂದ್ರೆ ಶುಕ್ರನ ಜೊತೆ ಗುರು ಕೂಡ ಕೂತಿದ್ದಾನೆ. ಗುರು ಏನ್ ಹೇಳ್ತಾನೆ? ನಾನ್ ಹೆಚ್ಚು ಅಂತಾನೆ. ಶುಕ್ರ ನಾನ್ ಹೆಚ್ಚು ಅಂತಾನೆ. ಆದ್ರೆ ಗುರು ಕೂಡ ಶುಭ ಗ್ರಹನೇ, ಶುಕ್ರ ಕೂಡ ಶುಭ ಗ್ರಹನೇ. ಅದಕ್ಕೆ ಕಾಂಪಿಟೇಷನ್ಗೆ ಎದುರ್ಕೋಬಾರ್ದು. ನೀವು ಪ್ರಯತ್ನವನ್ನ ಮರು ಪ್ರಯತ್ನ ಅಂತ ಮಾಡ್ತಾ ಮಾಡ್ತಾ ಕೊನೆಗೆ ನಿಮ್ಮ ಫಲ ಪ್ರಾಪ್ತಿಯಾಗ್ಬಿಡುತ್ತೆ. ಉದ್ಯೋಗ ಕೂಡ ನಿಮಗೆ ಪ್ರಾಪ್ತಿಯಾಗುವಂತಹ ಯೋಗ ಈ ವಾರದಲ್ಲಿ ಕಂಡು ಬರ್ತಾ ಇದೆ. ಆಮೇಲೆ ಸಿಂಹ ರಾಶಿಯವರಿಗೆ ಬೆಡ್ ಕಂಫರ್ಟ್ ಅನ್ನೋದು ಇರಲ್ಲ. ಈ ವಾರ ಸ್ವಲ್ಪ ಅಷ್ಟೊಂದು ಇರಲ್ಲ. ಕಲಹಗಳಾಗುವಂತಹ ಸಾಧ್ಯತೆಗಳಿದೆ. ಉಲ್ಲಾಸ ಪಡೆಯಲು ತುಂಬಾ ಕಷ್ಟವನ್ನ ಪಡಬೇಕಾಗುತ್ತೆ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ 5 ದಿವಸ ನಿದ್ರಾಭಂಗ ಉಂಟಾಗ್ಬೋದು. ಏನ್ ನಿದ್ರಾಭಂಗ? ಫೋನ್ ಯಾವಾಗ್ಲೂ ಜೊತೆಗೆ ಇಟ್ಕೊಂಡಿರೋದು, ಸೈಲೆಂಟ್ ಆಗಿ ಇಟ್ಟಿದ್ದೀನಿ ಅಂತ ಅನ್ಕೊಳೋದು, ಆ ಸೈಲೆಂಟ್ ಆಗಿ ಇರಲ್ಲ. ಅವಾಗ ಏನಾಗುತ್ತೆ? ಯಾರೋ ಒಂದು ಕಾಲ್ ಮಾಡ್ಬಿಟ್ರೆ ನಿದ್ದೆ ಕೆಟ್ಟೋಗುತ್ತೆ, ನಿದ್ರಾಭಂಗ ಉಂಟಾಗುತ್ತೆ. ಫೋನ್ ಸ್ವಿಚ್ ಆಫ್ ಮಾಡಿ ಮಲ್ಕೊಳ್ಳೋದು ಬಹಳ ಉತ್ತಮ. ಯಾಕೆಂದ್ರೆ ಸಂಪೂರ್ಣ ನಿದ್ದೆ ಆಗಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನು ಸಂಪೂರ್ಣ ನಿದ್ದೆ ಅಂದ್ರೆ ಮಿನಿಮಮ್ 7 ರಿಂದ 8 ಗಂಟೆ ಟೈಮ್ ಮಲಗಲೇಬೇಕಾಗುತ್ತೆ. ಅದಕ್ಕಿಂತ ಕಮ್ಮಿ ಮಲಗೋದು ಒಳ್ಳೇದಲ್ಲ ಅನ್ನುವಂತ ತಿಳ್ಕೋಬೇಕು. ಶರೀರಕ್ಕೆ ಮಿನಿಮಮ್ ರೆಸ್ಟ್ ಅನ್ನೋದು ಬೇಕಾಗುತ್ತೆ. ಆಮೇಲೆ ಮಾನಸಿಕ ಹಿಂಸೆ ಜಾಸ್ತಿ ಆಗ್ಬೋದು, ಭಯ ಜಾಸ್ತಿ ಆಗ್ಬೋದು. ಭಯಮೇವಸ್ತಿ ಶತ್ರುಹು, ಭಯ ಅನ್ನೋದೇ ನನ್ನ ಶತ್ರು ಅಂತ ತಿಳ್ಕೊಂಡು ಧೈರ್ಯವಾಗಿರ್ರಿ. ನಿಮ್ಗೆ ತಾಯಿ ಇದ್ರೆ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ. ಗುರುಜಿ ನನ್ಗೆ ಯಾರು ತಾಯಿನೇ ಇಲ್ವಲ್ಲ? ತಾಯಿ ಸಮಾನವಾಗಿ ಯಾರಾದ್ರೂ ಇದ್ದೇ ಇರ್ತಾರೆ. ಚಿಕ್ಕಮ್ಮ ಇರ್ಬೋದು, ದೊಡ್ಡಮ್ಮ ಇರ್ಬೋದು, ಅತ್ತೆ ಇರ್ಬೋದು, ಈ ತರ ಯಾರೇ ಆಗ್ಲಿ ತಾಯಿ ಸಮಾನ. ಅವರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆದ್ರೆ ಈ ವಾರದ ಕೊನೆ 2 ದಿನ ಶುಕ್ರವಾರ, ಶನಿವಾರ ಸೂಪರ್ ಆಗಿರ್ತೀರಿ. ಧನವನ್ನ ಸಂಗ್ರಹಿಸ್ತೀರಿ, ಶತ್ರುಗಳನ್ನ ನಿರ್ಮೂಲನೆಗೊಳಿಸ್ತೀರಿ. ಸಿಂಹ ರಾಶಿ ಜಾತಕರು. ಹಾಗಾದ್ರೆ ಸಿಂಹ ರಾಶಿ ಜಾತಕರು ಏನು ಪರಿಹಾರವನ್ನ ನಾನು ಮಾಡ್ಕೋಬೇಕು ಅನ್ನುವಂತಹ ಪ್ರಶ್ನೆ ನಿಮ್ಮೆಲ್ಲರದು ಇರುತ್ತೆ. ಹಾಗಾದ್ರೆ ಯಾರು ಸಿಂಹ ರಾಶಿ ಜಾತಕರಿದ್ದೀರಿ, ರಾಹುಕಾಲದಲ್ಲಿ ದುರ್ಗಾದೇವಿಯ ದರ್ಶನವನ್ನ ಮಾಡುವಂಥದ್ದು. ದುರ್ಗಾದೇವಿಯ ಹೆಸರಲ್ಲಿ ಚಾಮುಂಡೇಶ್ವರಿ ಇರ್ಬೋದು. ನಾನು ಮೈಸೂರಲ್ಲಿ ಇದೀನಿ ಗುರುಜಿ ಅಂದ್ರೆ ಚಾಮುಂಡೇಶ್ವರಿ ದೇವ್ರನ್ನ ರಾಹುಕಾಲದಲ್ಲಿ ಹೋಗಿ ದರ್ಶನ ಮಾಡಿ ಓಂ ಧೂಂ ದುರ್ಗಾಯೈ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ. ಈ ಮಂತ್ರ ನಿಮಗೆ ಶಕ್ತಿಯನ್ನ ಕೊಡುತ್ತೆ, ಎನರ್ಜಿಯನ್ನ ಕೊಡುತ್ತೆ. ಆಮೇಲೆ ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ. ರುದ್ರಾಭಿಷೇಕವನ್ನ ಮಾಡಿಸೋದನ್ನ ಮರಿಬೇಡಿ. ಇವೆಲ್ಲ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಪರಿಹಾರ ಪ್ರಾಪ್ತಿಯಾಗುತ್ತೆ. ಇನ್ನ ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಯಾರ ಕನ್ಯಾ ರಾಶಿ ಜಾತಕರಿದ್ದೀರಿ, ಕಾಯ್ತಾ ಇದೀರಲ್ವಾ ಗುರೂಜಿ ಏನ್ ಭವಿಷ್ಯವನ್ನ ತಿಳಿಸ್ಬೋದು ಅಂತ. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಹೇಗಿದೆ ಭವಿಷ್ಯ ಅಂದಾಗ, ಕನ್ಯಾ ರಾಶಿಯವರಿಗೆ ಮಂಗಳ ಗ್ರಹ ತೃತೀಯಾಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ. ಧೈರ್ಯ ಹೆಚ್ಚಾಗುತ್ತೆ, ಸ್ಥೈರ್ಯ ಹೆಚ್ಚಾಗುತ್ತೆ, ಅಹಂ ಜಾಸ್ತಿ ಆಗುತ್ತೆ. ನಾನು ಯಾವತ್ತೊಬ್ಬ ಮನುಷ್ಯ ನಾನು ಅಂತಾನೆ, ಅವಾಗ ಎಲ್ಲ ಕಳ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಕೋಪ ಜಾಸ್ತಿ ಆಗುತ್ತೆ, ಅದಕ್ಕೆ ಕೋಪ ಮಾಡ್ಕೋಬೇಡಿ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನಃ. ನಮ್ಮಲ್ಲಿರುವಂತಹ ಅಹಂಕಾರ ಏನ್ ಮಾಡುತ್ತೆ? ನಮ್ಮಲ್ಲಿರುವಂತ ಒಳ್ಳೆ ಗುಣ ವಿನಯವನ್ನ ನಾಶ ಮಾಡುತ್ತೆ. ಅದರಿಂದ ಕೋಪವನ್ನ ಕನ್ಯಾ ರಾಶಿ ಜಾತಕರು ಮಾಡ್ಕೋಬೇಡಿ. ಆಮೇಲೆ ಕನ್ಯಾ ರಾಶಿಯವರಿಗೆ ಧೈರ್ಯ ಹೆಚ್ಚಾಗುತ್ತೆ, ಸ್ಥೈರ್ಯ ಹೆಚ್ಚಾಗುತ್ತೆ. ವಿಜಯವನ್ನ ಪಡೆಯೋದಕ್ಕೋಸ್ಕರ ಹೋರಾಟವನ್ನು ಕೂಡ ಮಾಡ್ತೀರಿ. ದ್ವಿತೀಯಾಧಿಪತಿಯಾದಂತಹ ಶುಕ್ರ ನಿಮ್ಮ ಜನ್ಮ ರಾಶಿಗೆ ದಶಮ ಸ್ಥಾನದಲ್ಲಿ ಸಂಚಾರ. ಗುರು ಕೂಡ ದಶಮ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಆದ್ರಿಂದ ಯಾರು ಸ್ತ್ರೀಯರು ನಿಮ್ಮ ಕಂಪನಿಗಳಲ್ಲಿ ಬಾಸ್ ಆಗಿದ್ರೆ ಸ್ವಲ್ಪ ಎಚ್ಚರವನ್ನ ವಹಿಸಿ. ಅಥವಾ ಸ್ತ್ರೀ ಜೊತೆಗೆ ಯಾವುದೇ ಒಂದು ಸಂಬಂಧಗಳಿದ್ರೆ ಅಪಮಾನಗಳನ್ನ ಎದುರಿಸಬೇಕಾಗುವ ಪರಿಸ್ಥಿತಿ ಉಂಟಾಗ್ಬೋದು ಕನ್ಯಾ ರಾಶಿ ಜಾತಕರಿಗೆ ಈ ವಾರ. ಇನ್ನು ಚತುರ್ಥಾಧಿಪತಿಯಾದಂತಹ ಗುರು ಚತುರ್ಥ ಭಾವನ ನೋಡೋದ್ರಿಂದ ತಾಯಿಯ ಆಶೀರ್ವಾದದಿಂದ ನಿಮಗೆ ಅನುಕೂಲಗಳು ಆಗತ್ತೆ ಕನ್ಯಾ ರಾಶಿ ಜಾತಕರಿಗೆ. ಇನ್ನು ಪಂಚಮಾಧಿಪತಿಯಾದಂತಹ ಶನಿದೇವರು ವಕ್ರಿಯಾಗಿ ಸಪ್ತಮ ಭಾವದಿಂದ ರಾಹುನ ನೋಡೋದ್ರಿಂದ ನೀಚ ಜನ ಅಥವಾ ನಿಮಗಿಂತನೂ
ಕೆಳಮಟ್ಟದ ಸ್ತ್ರೀ ಅಥವಾ ಪುರುಷನ ಸಹವಾಸದಿಂದ ನಿಮ್ಮ ಘನತೆ ಗೌರವಗಳು ಕಳ್ಕೋಬಹುದು, ಅಥವಾ ಅಂತವರ ವಿವಾಹವನ್ನು ಮಾಡಿಕೊಂಡು ಸಫರ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಕನ್ಯಾ ರಾಶಿ ಜಾತಕರಿಗೆ. ಹಾಗಾದ್ರೆ ಕನ್ಯಾ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಭಾನುವಾರ, ಸೋಮವಾರ, ಮಂಗಳವಾರ ಟೈಮ್ ತುಂಬಾ ಚೆನ್ನಾಗಿರುತ್ತೆ. ಧನ ಪ್ರಾಪ್ತಿ, ಧನಂ ಮೂಲಂ ಇದಂ ಜಗತ್, ಈ ಜಗತ್ತಲ್ಲಿ ಹಣ ಪ್ರಾಮುಖ್ಯತೆ ಆಗಿರೋದ್ರಿಂದ ಧನ ಪ್ರಾಪ್ತಿ ಆಗುತ್ತೆ. ಉತ್ತಮವಾದ ವಸ್ತ್ರ, ಒಳ್ಳೆ ಬಟ್ಟೆ ಹಾಕೊಳ್ಳುವಂಥದ್ದು ಯೋಗ, ಉತ್ತಮ ಕೀರ್ತಿ ನಿಮ್ಗೆ ಪ್ರಾಪ್ತಿ ಆಗುತ್ತೆ ಭಾನುವಾರ, ಸೋಮವಾರ, ಮಂಗಳವಾರ. ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ 4 ದಿನ ನೀವೇನೇ ಪ್ರಯತ್ನಗಳು ಮಾಡಿದ್ರು ಅದರಲ್ಲಿ ಸೋಲಾಗುತ್ತೆ, ಅಥವಾ ಹೊಟ್ಟೆ ತೊಂದರೆ ಆಗ್ಬಿಡ್ಬೋದು, ಗ್ಯಾಸ್ಟ್ರಿಕ್ ಆಗೋದು, ಊಟ ಜೀರ್ಣ ಆಗದೆ ಇರುವಂಥದ್ದು, ಅದು ವಾಹನಗಳಿದ್ರೆ ಎಲ್ಲ ಹೋಗ್ಬೇಕು ಸ್ಟಾರ್ಟ್ ಆಗಲ್ಲ, ಎಲ್ಲೋ ನಿಂತು ಹೋಗ್ಬಿಡೋದು, ಆತರ ವಾಹನಗಳಿಂದ ತೊಂದರೆಗಳು ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಕನ್ಯಾ ರಾಶಿ ಜಾತಕರಿಗೆ. ಹಾಗಾದ್ರೆ ಕನ್ಯಾ ರಾಶಿ ಜಾತಕರು ಏನು ಪರಿಹಾರವನ್ನ ಮಾಡಬೇಕು? ಓಂ ಗಂ ಗಣಪತಯೇ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ನೀವು ಗಣೇಶನಿಗೆ ಪ್ರಾರ್ಥನೆ ಮಾಡಬೇಕು, ಗಣೇಶ ದೇವರ ದರ್ಶನವನ್ನ ಮಾಡಬೇಕು. ಗರಿಕೆಯನ್ನ ದೇವರಿಗೆ ಅರ್ಚನೆ ಮಾಡ್ತಾರೆ, ಗರಿಕೆಯಿಂದ ಅರ್ಚನೆಯನ್ನು ಕೂಡ ನೀವು ಮಾಡಿಸ್ಬೋದು. ಭಗವಂತ ಸದಾ ಶಾಶ್ವತ, ನಾವು ಮನುಷ್ಯರು ಇವಾಗಿದ್ರಿಗೂ ನನಗೆ ಇವಾಗ ವಿಶ್ ಮಾಡಿದ್ರು, ನಿನ್ನೆ ವಿಶ್ ಮಾಡಿದ್ರು, ಈಗ ಇಲ್ವೇ ಇಲ್ಲ ಅಂತೀವಿ. ಈ ಕಾಲದಲ್ಲಿ ಗ್ಯಾರಂಟಿನೇ ಇಲ್ಲ ಅಲ್ವಾ ಯಾರ ಆಯುಷ್ ಕೂಡ. ಅದಕ್ಕೆ ಭಗವಂತ ಶಾಶ್ವತ, ಓಂ ಶಾಶ್ವತಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ರಾಶಿ ಚಕ್ರದಲ್ಲಿ 7ನೇ ರಾಶಿ ತುಲಾ ರಾಶಿ. ಯಾರು ತುಲಾ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ತುಲಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ನಿಮ್ಮ ರಾಶ್ಯಾಧಿಪತಿ ಶುಕ್ರ ಅಷ್ಟಮ ಭಾವದಲ್ಲಿ, ಕುಜ ಲಾಭ ಭಾವದಲ್ಲಿ, ತುಲಾ ರಾಶಿಯವರಿಗೆ ಕುಜ ವ್ಯಯ ಭಾವದಲ್ಲಿ, ಆಮೇಲೆ ತುಲಾ ರಾಶಿಯವರಿಗೆ ಶುಕ್ರ ಭಾಗ್ಯ ಭಾವದಲ್ಲಿ, ಅಷ್ಟಮ ಭಾವ ಅಲ್ಲ ಭಾಗ್ಯ ಭಾವದಲ್ಲಿ ಶುಕ್ರ ಸಂಚಾರ. ಕುಜ ನಿಮ್ಮ ಜನ್ಮ ರಾಶಿಗೆ 12ನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಉಲ್ಲಾಸವನ್ನ ಪಡಿತೀರಿ. ನೀವೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅದನ್ನ ಮಾಡ್ಬಿಡ್ತೀರಾ. ಅದರಿಂದ ನೋವನ್ನು ಕೂಡ ಅನುಭವಿಸ್ಬೇಕಾಗುವ ಪರಿಸ್ಥಿತಿ ಬರ್ಬೋದು. ಎಚ್ಚರ. ಧೈರ್ಯ ಹೆಚ್ಚಾಗುತ್ತೆ. ಕುಜನ್ ತೃತೀಯ ಭಾವನ ನೋಡ್ತಾನೆ, ಧೈರ್ಯ ಹೆಚ್ಚಾಗುತ್ತೆ, ಸ್ಥೈರ್ಯ ಹೆಚ್ಚಾಗುತ್ತೆ. ಅಥವಾ ಒಂದೊಂದ್ಸಲ ನೆರೆಹೊರೆಯರ ಜೊತೆಗೆ ಕಲಹಗಳು ಕೂಡ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನೀವೆಷ್ಟು ತುಲಾ ರಾಶಿಯವರು ಧಾರ್ಮಿಕರಾಗಿರ್ತೀರಿ, ಎಷ್ಟು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇರ್ತೀರಿ ಅಂದ್ರೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಿಮ್ಮ ಓಡಾಟ, ದೇವರುಗಳ ದರ್ಶನ, ಪುಣ್ಯಕ್ಷೇತ್ರಗಳ ದರ್ಶನ ಇವೆಲ್ಲ ಮಾಡ್ತಾ ಹೋಗ್ತೀರಿ, ತುಲಾ ರಾಶಿಯವರಿಗೆ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ನಿಮ್ಮ ಎಲ್ಲಾ ಮನೋಕಾಮನೆಗಳನ್ನ ಪೂರ್ಣ ಮಾಡ್ಬೇಕಾದ್ರೆ ಕೇತು ಲಾಭ ಸ್ಥಾನದಲ್ಲಿದ್ದಾನೆ. ನಿಮ್ಮೆಲ್ಲ ಲಾಭಗಳು ಬರ್ಬೇಕಾದ್ರೆ ಅಥವಾ ಯಾವುದೋ ಒಂದು ಹಣ ಬರ್ಬೇಕಾದ್ರೆ ಒಟ್ಟಿಗೆ ಬರಲ್ಲ, ಸ್ವಲ್ಪ ಭಾಗವಾಗಿ ನಿಮ್ಮ ಹತ್ರ ಲಾಭ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳಿದೆ. ನಿಮ್ಮ ಜನ್ಮ ರಾಶಿಗೆ ಪಂಚಮದಲ್ಲಿ ರಾಹು ಸಂಚಾರ ಆಗ್ತಿರೋದ್ರಿಂದ ಮನಸ್ಸಿನಲ್ಲಿ ಭಯ, ಆತಂಕ ಅಥವಾ ಮನೋರೋಗ ಕೆಲವರಿಗೆ ಪ್ರಾಪ್ತಿಯಾಗುವ ಸಾಧ್ಯತೆ ಇರುತ್ತೆ. ಯಾವುದೇ ಒಂದು ಡಿಸಿಷನ್ ತಗೋಬೇಕಾದ್ರೆ ತುಂಬಾ ಸಮಯ ಆಗುತ್ತೆ. ಡಿಸಿಷನ್ ತಗೊಳಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿ ಕೂಡ ತುಲಾ ರಾಶಿಯವರಿಗೆ ಉಂಟಾಗುವ ಸಾಧ್ಯತೆ ಇದೆ. ಹಾಗಾದ್ರೆ ತುಲಾ ರಾಶಿಯವರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ತುಲಾ ರಾಶಿಯವರಿಗೆ ಭಾನುವಾರ, ಸೋಮವಾರ, ಮಂಗಳವಾರ ಕುಟುಂಬದಲ್ಲಿ ದುಃಖ, ಧನ ನಷ್ಟ, ವಿವಾದಗಳು ಮಾಡ್ಕೋಬೇಡಿ, ವಾಗ್ವಾದಗಳಾಗುವಂಥದ್ದು, ಶತ್ರುಗಳಿಂದ ಅಪಮಾನಗಳಾಗುವ ಸಾಧ್ಯತೆ ಇದೆ. ಇನ್ನು ವಾರದ ಕೊನೆ 4 ದಿನ ಭಾನುವಾರ, ಸೋಮವಾರ, ಮಂಗಳವಾರ ಬಿಟ್ರೆ ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಸ್ನೇಹಿತರಿಂದ ನಿಮಗೆ ಸಹಾಯ ಆಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ. ಹತ್ತಿರ ಪ್ರಯಾಣಗಳು ಮಾಡೋದ್ರಿಂದ ನಿಮಗೆ ಲಾಭ ಕೂಡ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಈ ವಾರದ ಕೊನೆ 4 ದಿನ ನಿಮಗೆ ಸೂಪರ್ ಆಗಿದೆ ತುಲಾ ರಾಶಿ ಜಾತಕರಿಗೆ. ಹಾಗಾದ್ರೆ ತುಲಾ ರಾಶಿ ಜಾತಕರು ಏನು ಪರಿಹಾರವನ್ನ ಮಾಡಬೇಕು ಅಂದ್ರೆ ಆರತಿಯನ್ನ ಮಾಡಬೇಕು. ಸುಬ್ರಹ್ಮಣ್ಯನಿಗೆ ಆರತಿಯಿಂದ ಮಾಡ್ತಾ
ವಿಭೂತಿಯಿಂದ ಅಭಿಷೇಕ ಮಾಡಿಸ್ಬೇಕು ಸುಬ್ರಹ್ಮಣ್ಯೇಶ್ವರನಿಗೆ. ಓಂ ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡ್ತಾ, ಶಿವ ನಮಗೆಲ್ಲ ಸರ್ವಶಕ್ತಿವಂತ, ನಮ್ಮೆಲ್ಲ ಆತ್ಮಗಳ ತಂದೆ ಪರಮಾತ್ಮ ಆಗಿದ್ದಾನೆ. ಅದಕ್ಕೆ ಎಲ್ಲರೂ ಕೂಡ ಓಂ ಪರಮಾತ್ಮನೇ ನಮಃ, ಯಾಕೆಂದ್ರೆ ಪ್ರಾಣದ ತಂದೆ ಭಗವಂತ. ಓಂ ಪರಮಾತ್ಮನೇ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ಶಿವನಿಗೆ ನೀವು ಗಂಗಾಜಲದಿಂದ ಅಭಿಷೇಕ ಮಾಡಿ, ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಪ್ರಿಯ ವೀಕ್ಷಕರೇ, ಇನ್ನು ರಾಶಿ ಚಕ್ರದಲ್ಲಿ ಅಷ್ಟಮ ರಾಶಿ ವೃಶ್ಚಿಕ ರಾಶಿ. ಯಾರ್ಯಾರು ವೃಶ್ಚಿಕ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ನಿಮಗೆ ಪಂಚಮ ಶನಿ ಕಾಟ ಇದ್ದೇ ಇರುತ್ತೆ, ಆದ್ರೆ ಶನಿ ವಕ್ರಿಯಾಗಿರೋದ್ರಿಂದ ಸ್ವಲ್ಪ ಆ ಕಾಟ ಅನ್ನೋದು ಕಮ್ಮಿ ಆಗಿರುತ್ತೆ. ನಿಮ್ಮ ರಾಷ್ಟ್ರಾಧಿಪತಿಯಾದಂತ ಮಂಗಳ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಎಲ್ಲಾ ಡಿಸೈರ್ಸ್ ನ ಫುಲ್ಫಿಲ್ ಮಾಡ್ಕೊಳಕ್ಕೆ ಹೆಚ್ಚು ಪ್ರಯತ್ನವನ್ನ ಮಾಡ್ತೀರಿ. ಆದ್ರೆ ಕುಟುಂಬದಲ್ಲಿ ರಫ್ ಆಗಿ ಮಾತಾಡ್ತೀರಾ, ಕಲಹಗಳನ್ನ ಮಾಡ್ಕೊಂತೀರಾ, ವಿರೋಧ ಭಾವ ಉಂಟಾಗುವಂತೆ ಮಾತಾಡ್ತೀರಾ. ಅದಕ್ಕೆ ಮಾತೆ ಮುತ್ತು ಮಾತೆ ಮೃತ್ಯು ಅಲ್ವಾ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಆದ್ರಿಂದ ಬಹಳ ಹುಷಾರಾಗಿ ನೀವು ಮಾತಾಡ್ಬೇಕಾಗತ್ತೆ. ನಿಮ್ಮ ಎಲ್ಲಾ ಮನೋಕಾಮನೆಗಳು ಡಿಸೈರ್ಸ್ ಎಲ್ಲ ಫುಲ್ಫಿಲ್ ಆಗುತ್ತೆ. ಪಂಚಮ ಭಾವವನ್ನ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಮಂಗಳ ಗ್ರಹ ನೋಡ್ತಾ ಇರೋದ್ರಿಂದ ನಿಮಗೆ ಆತುರದ ಸ್ವಭಾವ ಇರುತ್ತೆ. ಇಂಥ ಟೈಮಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡಬಾರ್ದು. ಆತುರವಾಗಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ. ಸರಿಯಾಗಿ ಮಾರ್ಕೆಟ್ ಲೋ ಆದಾಗ ಕರೆಕ್ಟ್ ನೋಡಿ ನಿರ್ಣಯ ಮಾಡಿ ಹಣವನ್ನ ಹೂಡಿಕೆ ಮಾಡ್ಬೇಕಾಗತ್ತೆ. ಅದು ನಿಮ್ಮ ಕೈಲಿ ಈ ಸಮಯದಲ್ಲಿ ಸಾಧ್ಯವಾಗೋದಿಲ್ಲ ವೃಶ್ಚಿಕ ರಾಶಿ ಜಾತಕರಿಗೆ. ಆಮೇಲೆ ಕ್ಯಾಸಿನೋ, ಶೇರ್ ಮಾರ್ಕೆಟ್ ಅಥವಾ ಕ್ರಿಕೆಟ್ ಮ್ಯಾಚ್ ಫಿಕ್ಸಿಂಗ್ ಇಂಥದ್ರಲ್ಲಿ ಹಣವನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆದ್ರಿಂದ ಬಹಳ ಜಾಗೃತೆಯಾಗಿರ್ಬೇಕು ವೃಶ್ಚಿಕ ರಾಶಿ ಜಾತಕರು. ಅಷ್ಟಮ ಭಾವದಲ್ಲಿ ಶುಕ್ರ ಸಂಚಾರ ಆಗ್ತಿದ್ದಾನೆ, ಸಪ್ತಮಾಧಿಪತಿ. ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಧನ ಕೂಡ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾದ್ರೆ ವೃಶ್ಚಿಕ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ, ಭಾನುವಾರ, ಸೋಮವಾರ, ಮಂಗಳವಾರ ವೈಭವಯುತವಾದ ಜೀವನವನ್ನ ಮಾಡ್ತೀರಿ, ಒಡವೆಗಳನ್ನ ಕೊಂಡ್ಕೊಂತೀರಿ, ಸುಗಂಧ ದ್ರವ್ಯ ವ್ಯಾಪಾರಗಳನ್ನ ಮಾಡ್ತೀರಿ, ಅದರಲ್ಲೆಲ್ಲ ಒಳ್ಳೆ ಲಾಭ ಆಗುತ್ತೆ. ಯಾರ ಸುಗಂಧ ದ್ರವ್ಯಗಳ ವ್ಯಾಪಾರ, ಬಟ್ಟೆಗಳ ವ್ಯಾಪಾರ ಅಥವಾ ಸ್ತ್ರೀಯರಿಗೆ ಸಂಬಂಧಪಟ್ಟಂತ ವ್ಯಾಪಾರ, ಅದರೆಲ್ಲ ಹೆಚ್ಚು ಲಾಭ ಸೌಕರ್ಯಗಳನ್ನು ಪಡಿತೀರಿ. ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ ಭಾನುವಾರ, ಸೋಮವಾರ, ಮಂಗಳವಾರ. ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಕುಟುಂಬದಲ್ಲಿ ದುಃಖ ಅಥವಾ ಕಣ್ಣುಗಳಿಗೆ ಏನಾದ್ರೂ ತೊಂದರೆಗಳಾದ್ರೆ ಕಷ್ಟ ಆಗುತ್ತೆ. ಕಣ್ಣಲ್ಲಿ ಒಂದ್ ಸ್ವಲ್ಪ ಕಸ ಬೀಳಲಿ ಅಥವಾ ನಮ್ಮ ಶರೀರದ ಒಂದು ಕೂದಲು ಹೋದ್ರೂ ಕೂಡ ತುಂಬಾ ನೋವಾಗುತ್ತೆ. ಕಣ್ಣುಗಳ ಬಗ್ಗೆ ಜಾಗ್ರತೆಯನ್ನ ನೀವು ವಹಿಸ್ಬೇಕಾಗತ್ತೆ ವೃಶ್ಚಿಕ ರಾಶಿ ಜಾತಕರು. ಹಾಗಾದ್ರೆ ವೃಶ್ಚಿಕ ರಾಶಿ ಜಾತಕರು ಏನು ಪರಿಹಾರವನ್ನ ಮಾಡ್ಕೋಬೇಕು ನಿಮಗೆ ಒಳ್ಳೇದಾಗ್ಬೇಕು ಅಂದಾಗ? ಯಾಕಂದ್ರೆ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಉದ್ಯೋಗದ ವಿಷಯದಲ್ಲಿ ತೊಂದರೆಗಳನ್ನ ನೀವು ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕು, ಯಾರು ವೃಶ್ಚಿಕ ರಾಶಿ ಜಾತಕರಿದ್ದೀರಿ ಗಣೇಶನ ದರ್ಶನವನ್ನ ಮಾಡ್ತಾ, ಸಂಕಷ್ಟಹರ ಚತುರ್ಥಿ ಯಾವತ್ತು ಬರುತ್ತೋ ಅವತ್ತಿನ ಉಪವಾಸ ಇದ್ದು ಸಾಯಂಕಾಲ ಚಂದ್ರೋದಯ ಆದ ಮೇಲೆ ನೀವು ಫಲಹಾರವನ್ನ ಸ್ವೀಕಾರ ಮಾಡ್ಬೇಕಾಗತ್ತೆ. ಗರಿಕೆಯಿಂದ ಗಣೇಶನಿಗೆ ಅಷ್ಟೋತ್ತರವನ್ನ ಓದಿಸ್ಬೇಕಾಗತ್ತೆ. ಇವೆಲ್ಲ ನೀವು ಮಾಡ್ತಾ ಹೋದ್ರೆ ಒಳ್ಳೇದಾಗುತ್ತೆ. ಆ ಜೊತೆಗೆ ಪ್ರತಿದಿನ ಕೇಸರಿಯ ತಿಲಕವನ್ನ ಹಣೆಗೆ ಹಚ್ಕೊಳ್ಳೋದನ್ನ ಮರಿಬೇಡಿ ವೃಶ್ಚಿಕ ರಾಶಿ ಜಾತಕರು. ಇದೆಲ್ಲ ಪರಿಹಾರ ಮಾಡ್ತಾ ಭಗವಂತ ಶಿವನನ್ನ ನೀವು ಯಾವ ರೀತಿ ಮಂತ್ರ ಜಪ ಮಾಡ್ಬೇಕು ಅಂದ್ರೆ, ಓಂ ಮೃತ್ಯುಂಜಯಾಯ ನಮಃ ಮಂತ್ರ ಜಪ ಮಾಡೋದ್ರಿಂದ ಮೃತ್ಯುವಿನ ಮೇಲೆ ಕೂಡ ನಮ್ಗೆ ಜಯ ಅನ್ನೋದು ಪ್ರಾಪ್ತಿಯಾಗತ್ತೆ. ಶಿವನಿಗೆ ಕ್ಷೀರ ಅಂದ್ರೆ ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿಸೋದನ್ನ ಮರಿಬೇಡಿ ವೃಶ್ಚಿಕ ರಾಶಿ ಜಾತಕರು. ಇನ್ನ ಕಾಯ್ತಾ ಇದ್ದೀರಾ? ವೃಶ್ಚಿಕ ರಾಶಿ ಆದ್ಮೇಲೆ ಯಾವುದು? ಧನಸ್ಸು ರಾಶಿ. ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಯಾರ್ಯಾರು ಧನಸ್ಸು ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ.
ಹೇಗಿದೆ ಧನಸ್ಸು ರಾಶಿಯವರದು ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಧನಸ್ಸು ರಾಶಿಗೆ ದ್ವಿತೀಯಾಧಿಪತಿಯಾದಂತಹ ಶನಿ ಚತುರ್ಥ ಭಾವದಲ್ಲಿರೋದ್ರಿಂದ ಅರ್ಧಾಷ್ಟಮ ಶನಿ ಕಾಟ ಇದ್ರೂ ಕೂಡ ವಕ್ರಿಯಾಗಿರೋದ್ರಿಂದ ಅದರ ಫಲ ಅಷ್ಟೊಂದು ಇರಲ್ಲ. ಉತ್ತಮ ನೆರೆಹೊರೆ ಇರುತ್ತೆ. ಗುರುಬಲ ಇರೋದ್ರಿಂದ ಹೆಚ್ಚು ಒಳ್ಳೆ ಮನೋಭಾವ, ಶಕ್ತಿಶಾಲಿಯಾಗಿರುತ್ತೆ. ಯಾವುದೇ ಒಂದು ನಿರ್ಣಯಗಳನ್ನ ತುಂಬಾ ಚೆನ್ನಾಗಿ ನೀವು ತಗೊಳ್ತೀರಾ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನನ್ನ ಧನಸ್ಸು ರಾಶಿಯವರಿದ್ರೆ ಒಳ್ಳೆ ಪ್ರಮೋಷನ್ ಆಗುವಂಥದ್ದು, ನಮಗೆ ಬೇಕಾದ ಕಡೆ ವರ್ಗಾವಣೆಗಳನ್ನು ನೀವು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅದು ಸ್ವಲ್ಪ ಹೋರಾಟ ಕೂಡ ನಿಮಗೆ ಇದ್ದೇ ಇರುತ್ತೆ ಧನಸ್ಸು ರಾಶಿ ಜಾತಕರಿಗೆ. ಧನಸ್ಸು ರಾಶಿ ಜಾತಕರಿಗೆ ಗುರು ಸಪ್ತಮ ಭಾವದಲ್ಲಿ, ಶುಕ್ರ ಕೂಡ ಸಪ್ತಮ ಭಾವದಲ್ಲಿ ಸಂಚಾರ ಆಗ್ತಿರೋದ್ರಿಂದ ವಿವಾಹ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳನ್ನ ನೀವು ನೋಡ್ಬೇಕಾಗುತ್ತೆ, ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಸ್ವಲ್ಪ ಸಮಸ್ಯೆಗಳು ಉಂಟಾಗ್ಬೋದು. ಆಮೇಲೆ ಶೇರ್ ಮಾರ್ಕೆಟ್ ಅಲ್ಲಿ ಹಣ ಹೂಡಿಕೆ ಮಾಡುವಂತವ್ರು ಮಾಡ್ಬೋದು. ಶಾರ್ಟ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋದು ಬಹಳ ಒಳ್ಳೆಯದು. ಮತ್ತೆ ಜೂಜಾಟ ಇದರೆಲ್ಲ ಸ್ವಲ್ಪ ಮನಸ್ಸು ತಾಳ್ಮೆಯನ್ನ ಕಳ್ಕೋಬೇಡಿ. ತಾಳ್ಮೆ ಕಳ್ಕೊಳ್ಳಿಲ್ಲ ಅಂದ್ರೆ ಕ್ಯಾಸಿನೋ ಆಗಿರ್ಬೋದು, ಕ್ರಿಕೆಟ್ ಮ್ಯಾಚ್ ಮಿಕ್ಸಿಂಗ್ ಇರ್ಬೋದು, ಅಥವಾ ಲಾಟ್ರಿ ಇರ್ಬೋದು, ಇದರೆಲ್ಲ ನೀವು ಹಣವನ್ನ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗಾದ್ರೆ ಧನಸ್ಸು ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ? ಧನಸ್ಸು ರಾಶಿ ಜಾತಕರಿಗೆ ವಾರದ ಮೊದಲು 3 ದಿನ ಅಂದ್ರೆ ಭಾನುವಾರ, ಸೋಮವಾರ, ಮಂಗಳವಾರ ಮಾನಸಿಕವಾಗಿ ಆಯಾಸ ಆಗುವಂಥದ್ದು, ಸ್ವಲ್ಪ ಜಾಸ್ತಿ ತಿರುಗಾಡಬೇಕಾಗತ್ತೆ, ಅನಾವಶ್ಯಕ ಖರ್ಚು ಉಂಟಾಗುವ ಸಾಧ್ಯತೆಗಳಿದೆ. ಭಾನುವಾರ, ಸೋಮವಾರ, ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಹಿರಿಯರ ಜೊತೆ ಉತ್ತಮ ಬಾಂಧವ್ಯ ಇರುತ್ತೆ, ಧನಲಾಭ ಆಗುತ್ತೆ, ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಆಗುತ್ತೆ ಧನಸ್ಸು ರಾಶಿ ಜಾತಕರಿಗೆ. ಹಾಗಾದ್ರೆ ಧನಸ್ಸು ರಾಶಿ ಜಾತಕರು ಏನು ಪರಿಹಾರವನ್ನ ನೀವು ಮಾಡ್ಕೋಬೇಕು ಅಂತಂದಾಗ, ಧನಸ್ಸು ರಾಶಿ ಜಾತಕರು ಕಾಳಿಕಾ ದೇವಿಯ ದರ್ಶನವನ್ನ ಮಾಡಬೇಕು. ಓಂ ನಮೋ ಕಾಳಿಕ ಪಾಲದೈದೇ ಸ್ವಾಹ ಅನ್ನುವಂಥ ಮಂತ್ರವನ್ನು ಕೂಡ ನೀವು ಜಪ ಮಾಡಿ ಕಾಳಿ ದೇವಿಯನ್ನ ದರ್ಶನ ಮಾಡಿ ಒಳ್ಳೇದಾಗತ್ತೆ. ಅದರ ಜೊತೆಗೆ ಶಿವನಿಗೆ ಯಾವ ಮಂತ್ರವನ್ನ ನೀವು ಜಪ ಮಾಡಬೇಕು ಅಂದಾಗ, ಓಂ ವೀರಭದ್ರಾಯ ನಮಃ. ವೀರಭದ್ರ ಸ್ವಾಮಿ ದರ್ಶನ ಮಾಡ್ಬೇಕಾದ್ರೆ ಭದ್ರಕಾಳಿ ಇರ್ತಾಳೆ ದೇವರ ಹತ್ರನೇ. ಭದ್ರಕಾಳಿ ದೇವರ ದರ್ಶನ ಮಾಡಿದ್ರು ಕೂಡ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮ್ಗೆ ಕಮ್ಮಿ ಆಗತ್ತೆ, ಒಳ್ಳೇದಾಗತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಯಾರು ಮಕರ ರಾಶಿಯವರು ಕಾಯ್ತಾ ಇದ್ದೀರಾ ನನ್ನ ಭವಿಷ್ಯ ಹೇಗಿದೆ ಅಂತೇಳಿ? ಹಾಗಾದ್ರೆ ಮಕರ ರಾಶಿಯವರ ಭವಿಷ್ಯ ಹೇಗಿದೆ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಮಕರ ರಾಶಿಯ ಅಧಿಪತಿಯಾದಂತಹ ಶನಿ ದ್ವಿತೀಯ ಭಾವದಲ್ಲಿ ರಾಹುವಿನ ಜೊತೆಗಿರೋದ್ರಿಂದ ರಾಹು ಶನಿ ದರಿದ್ರ ಯೋಗವನ್ನ ಉಂಟು ಮಾಡ್ತಾನೆ. ಹಣಕಾಸಿನ ವಿಷಯದಲ್ಲಿ ದರಿದ್ರತನ, ದುಡ್ಡೇ ಬರಲ್ಲ. ಮಕರ ಲಗ್ನ ಆಗಿದ್ರು ಅದೇನೆ, ಮಕರ ರಾಶಿಯಾಗಿದ್ರು ಅದೇ ಫಲ. ಯಾಕೆಂದ್ರೆ ಹಣಕಾಸು ಫ್ಲೋ ಆಗಲ್ಲ, ನಿಂತೋಗ್ಬಿಡುತ್ತೆ, ದುಡ್ಡು ಬರಕ್ಕೆ ತೊಂದರೆಗಳಾಗ್ಬೋದು. ಸಪ್ತಮದಲ್ಲಿ ಸೂರ್ಯ ಮತ್ತೆ ಬುಧ ವಕ್ರಿಯಾಗಿದ್ದಾನೆ. ಅಂದ್ರೆ ವಿವಾಹ ಜೀವನದಲ್ಲಿ ಬಹಳ ಎಚ್ಚರವಾಗಿರ್ಬೇಕು. ಕಲಹಗಳಾಗ್ಬೋದು, ಕೆಲವರಿಗೆ ಡೈವರ್ಸ್ ಕೂಡ ಆಗ್ಬೋದು, ಬಹಳ ಎಚ್ಚರ. ಮಾತಾಡ್ಬೇಕಾದ್ರೆ ಬಹಳ ಎಚ್ಚರವಾಗಿರ್ರಿ. ಮಂಗಳ ಗ್ರಹ ಚತುರ್ಥಾಧಿಪತಿ ಭಾಗ್ಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಾನು ಅದೃಷ್ಟ ಹೆಂಗ್ ಮಾಡ್ಕೋಬೇಕು, ಪುಣ್ಯವನ್ನ ಹೆಂಗ್ ಮಾಡ್ಕೋಬೇಕು, ಅದಕ್ಕೋಸ್ಕರ ಧೈರ್ಯವನ್ನ ತೋರಿಸ್ತೀರಿ, ಸ್ಥೈರ್ಯವನ್ನ ತೋರಿಸ್ತೀರಿ. ಒಳ್ಳೆ ಮನೆ ಭೂಮಿಯನ್ನ ಖರೀದಿ ಮಾಡೋಕ್ಕೋಸ್ಕರ ಪ್ರಯತ್ನವನ್ನು ಕೂಡ ನೀವು ಮಾಡ್ತೀರಿ. ಅದೆಲ್ಲ ಪಡ್ಕೋಬೇಕಾದ್ರೆ ಅದೃಷ್ಟ ಇರಬೇಕು. ಸುಮ್ಮನೆ ನಮ್ಮ ಹತ್ರ ಹಣ ಬರ್ಬೇಕು ಆದ್ರೂ ನಾವೆಲ್ಲ ಪುಣ್ಯ ಮಾಡ್ಕೊಂಡಿರ್ಬೇಕು. ಹಾಗಾದ್ರೆ ಸೃಷ್ಟಿಯಲ್ಲಿ ಎಷ್ಟೋ ಜನದ ಎಷ್ಟೋ ಈಸಿಯಾಗಿ ದುಡ್ಡಿದೆಯಲ್ಲ ಗುರುಜಿ ಅಂದ್ರೆ, ಅವರು ಅಷ್ಟು ಹಣ ಪಡಿಬೇಕಾದ್ರೆ ಎಷ್ಟು ಪ್ರಯತ್ನವನ್ನ ಪಟ್ಟಿರ್ತಾರೆ. ಒಂದು ಭೂಮಿ ಪಡಿಬೇಕಾದ್ರೆ ಹೆಣ್ಣು ಹೊನ್ನು ಮಣ್ಣು ಇವೆಲ್ಲ ಪಡಿಬೇಕಾದ್ರೂ ನಾವು ಪುಣ್ಯವನ್ನ ಮಾಡಿರ್ಬೇಕು. ಆ ಪುಣ್ಯ ಹೇಗೆ ಮಾಡ್ಕೋಬೇಕು ಅನ್ನುವಂತಹ ಯೋಚನೆಗಳು ಮಕರ ರಾಶಿಯವರಿಗೆ ಈ ವಾರದಲ್ಲಿ ಉಂಟಾಗುತ್ತೆ. ಹಾಗಾದ್ರೆ ಮಕರ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ? ಹಾಗಾದ್ರೆ ಮಕರ ರಾಶಿಯವರಿಗೆ ಈ ವಾರದ ಮೊದಲು 3 ದಿನ ಭಾನುವಾರ, ಸೋಮವಾರ, ಮಂಗಳವಾರ ಆದಾಯದಲ್ಲಿ ಏರಿಕೆ ಆಗುತ್ತೆ. ನೀವು ಮಾಡ್ತಿರುವಂತ ಕೆಲಸದಲ್ಲಿ ಸಂತೋಷ ಮತ್ತು ಕೆಲವರಿಗೆ ಪ್ರಮೋಷನ್ ಬಡ್ತಿ ಆಗುವ ಸಾಧ್ಯತೆಗಳಿದೆ.
ಆದ್ರೆ ಈ ವಾರದ ಕೊನೆ 4 ದಿನ ಭಾನುವಾರ, ಸೋಮವಾರ, ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಸೋಮಾರಿತನ, ಏನು ಕೆಲಸ ಮಾಡಕ್ಕೆ ಮನ್ಸು ಬರಲ್ಲ, ದುಡ್ಡೆಲ್ಲ ಬರೀ ಖರ್ಚಾಗ್ತಾನೆ ಇರುತ್ತೆ, ಧನ ವ್ಯಯ ಆಗುವಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾದ್ರೆ ಮಕರ ರಾಶಿ ಜಾತಕರು ಈ ವಾರ ನೀವು ಏನು ಪರಿಹಾರವನ್ನ ಮಾಡಬೇಕು ಅಂದಾಗ, ಸೂರ್ಯನಿಗೆ ಬೆಳಿಗ್ಗೆ ಎದ್ದು ಅರ್ಘ್ಯವನ್ನ ಕೊಡುವಂಥದ್ದು, ಸಂಧ್ಯಾ ವಂದನೆಯನ್ನ ಮಾಡುವಂಥದ್ದು, ಗಾಯತ್ರಿ ಜಪವನ್ನ ಮಾಡುವಂತಹ ಕೆಲಸವನ್ನ ಮಕರ ರಾಶಿಯವರು ಮಾಡ್ಬೇಕಾಗತ್ತೆ. ಮತ್ತೆ ಪರಿಹಾರ, ಇದೆಲ್ಲ ಪರಿಹಾರನೇ ನಾನು ಹೇಳ್ತಾ ಇರೋದು. ಶಿವನ ಮಂತ್ರ ಏನ್ ಜಪ ಮಾಡ್ಬೇಕು ಅಂದಾಗ, ಓಂ ವಿಶ್ವೇಶ್ವರಾಯ ನಮಃ, ಪರಮಾತ್ಮ ಕಾಶಿ ವಿಶ್ವನಾಥ ಅಂತೀವಿ, ವಿಶ್ವಕ್ಕೆ ತಂದೆ. ಅದಕ್ಕೆ ಶಿವನನ್ನ ಓಂ ವಿಶ್ವೇಶ್ವರಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸೋದನ್ನ ಯಾರು ಕೂಡ ಮರಿಬೇಡಿ ಮಕರ ರಾಶಿ ಜಾತಕರು. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಕುಂಭರಾಶಿ. ಯಾರ್ಯಾರು ಕುಂಭರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹೋದ್ಸಲ ಕುಂಭರಾಶಿಯ ವಿಡಿಯೋ ಹೇಳ್ತಾ ಅದಕ್ಕೆ ವಿಷಾದವನ್ನ ವ್ಯಕ್ತಪಡಿಸ್ತಾ ವಿಡಿಯೋ ಎಡಿಟಿಂಗ್ ಮಾಡ್ಬೇಕಾದ್ರೆ ಅವರು ಮಕರ ಮತ್ತು ಕುಂಭರಾಶಿಯನ್ನ ಮಿಕ್ಸ್ ಮಾಡ್ಬಿಟ್ಟಿದ್ರು. ಅದಕ್ಕೆ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಈ ವಾರದಲ್ಲಿ ಕರೆಕ್ಟ್ ಆಗಿ ಕುಂಭರಾಶಿ ಭವಿಷ್ಯವನ್ನ ನಾನು ತಿಳಿಸುತ್ತಾ ಇದ್ದೀನಿ. ಹೋದ್ಸಲ ತಿಳಿಸಿದ್ದೆ, ಆದ್ರೆ ವಿಡಿಯೋ ಎಡಿಟಿಂಗ್ ಮಾಡಿರೋರು ತಪ್ಪು ಮಾಡಿದ್ದಾರೆ. ಯಾಕೆ ಹಂಗೆ ತಪ್ಪಾಗುತ್ತೆ ಗೊತ್ತಾ? ಕುಂಭರಾಶಿಯವ್ರಿಗೆ ನಿಮ್ ಜನ್ಮ ರಾಶಿಯಲ್ಲೇ ರಾಹು. ನಾನ್ ನಿಮ್ಗೆ ಭವಿಷ್ಯ ತಿಳಿಸಿದ್ರು ಕೂಡ ನಿಮ್ಗೆ ತಲುಪೋದಕ್ಕೆ ಕನ್ಫ್ಯೂಸ್ ಆಗೋಗುತ್ತೆ. ನಿಮ್ ಜನ್ಮ ರಾಶಿಯಲ್ಲಿ ಯಾರಿದ್ದಾನೆ? ರಾಹು ಇದ್ದಾನೆ. ರಾಹು ಏನ್ ಮಾಡ್ತಾನೆ? ಭ್ರಮೆ, ಮಾಯೆ ಅಂತೀವಿ. ರಾಹು ಅಂದ್ರೆ ಏನು? ಮಾಯೆ. ನೀವು ಯಾವುದೇ ಒಂದು ಒಳ್ಳೆ ವಿಷಯ, ಒಳ್ಳೆ ಕೆಲಸ ಕಾರ್ಯಗಳು, ಒಳ್ಳೇದನ್ನ ನೀವು ತಿಳ್ಕೋಬೇಕು ಅಂದಿದ ತಕ್ಷಣ ಅಲ್ಲಿ ತೊಂದ್ರೆ. ನೋಡಿ, ನಾನು ವಿಡಿಯೋ ಮಾಡಿದ್ರು ಕೂಡ ಅದು ನಿಮಗೆ ಕುಂಭರಾಶಿಯವರಿಗೆ ಸ್ವಲ್ಪ ಅರ್ಧಂಬರ್ಧ ವಿಷಯ ತಿಳಿತು ಹೊರತು ವಾರ ಭವಿಷ್ಯ ಸಂಪೂರ್ಣ ವಿಷಯ ನಿಮ್ಗೆ ತಿಳಿಯಕ್ಕೆ ಆಗ್ಲಿಲ್ಲ. ಯಾಕೆ? ನಿಮ್ಮ ರಾಶಿಯನ್ನ ಶನಿ ಕೂಡ ನೋಡ್ತಾ ಇದೆ ವಕ್ರಿಯಾಗಿ. ನಿಮ್ಮ ಜನ್ಮ ರಾಶಿಯಲ್ಲಿ ರಾಹು ಬೇಡ ಸಂಚಾರ ಆಗ್ತಾ ಇದೆ. ಅದಕ್ಕೆ ಗುರುಗಳು ಕೂಡ ನಿಮಗೆ ಸಹಾಯ ಮಾಡಕ್ ಆಗ್ಲಿಲ್ಲ. ಯಾಕೆ? ನಿಮಗೆ ಗುರುಬಲ ಇದೆ. ಗುರುಬಲ ಇದ್ರೂ ಕೂಡ ರಾಹು ನಿಮ್ಮನ್ನ ಭ್ರಮಿತರನ್ನಾಗಿ ಮಾಡಿ, ವಿಡಿಯೋ ಎಡಿಟಿಂಗ್ ಮಾಡೋರ್ನ ಭ್ರಮಿತರನ್ನಾಗಿ ಮಾಡಿ ನಿಮಗೆ ವಿಷಯ ಸಂಪೂರ್ಣವಾಗಿ ತಿಳ್ಕೊಳಕ್ ಆಗ್ಲಿಲ್ಲ. ಈ ವಾರದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಹಾಗಾದ್ರೆ ಕುಂಭರಾಶಿಯವರಿಗೆ ಹೇಗಿದೆ ಫಲಾನುಫಲ? ಕುಂಭರಾಶಿಯವರಿಗೆ ಮಾನಸಿಕ ಒತ್ತಡ, ಟೆನ್ಷನ್ಸ್ ಜಾಸ್ತಿ, ನೆಮ್ಮದಿ ಅನ್ನೋದೇ ಇಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಏನ್ ಬೇಕು? ಮನಃಶಾಂತಿ ಬೇಕು. ಆ ಮನಃಶಾಂತಿನೇ ಇಲ್ದಂಗಾಗಿರುತ್ತೆ. ವೈವಾಹಿಕ ಜೀವನದಲ್ಲಿ ಏರುಪೇರುಗಳು, ಒಂದೊಂದ್ಸಲ ಗಂಡ ಹೆಂಡತಿಗೆ ನಾನು ಬೇರೆ ಆಗ್ಬಿಡೋಣ, ಡೈವರ್ಸ್ ಕೊಟ್ಬಿಡೋಣ ಅನ್ನುವಂತಹ ಮಾತುಕತೆಗಳು ಕೂಡ ಗಂಡ ಹೆಂಡತಿನಲ್ಲಿ ನಡೆಯುವಂತಹ ಸಾಧ್ಯತೆಗಳು ಇರುತ್ತೆ. ಗುರುಬಲ ಇರೋದ್ರಿಂದ, ದೇವರ ಆರಾಧನೆ ಮಾಡೋದ್ರಿಂದ, ಅಥವಾ ನಿಮ್ಮ ಹಿಂದಿನ ಜನ್ಮದ ಪುಣ್ಯ ಫಲ ನಿಮ್ಮನ್ನ ಸ್ವಲ್ಪ ಕಾಪಾಡ್ತಾ ಇದೆ. ರಾಹು ಜನ್ಮ ರಾಶಿಯಲ್ಲಿದ್ದು ಶನಿ, ನಿಮ್ಮ ಕುಂಭರಾಶಿಯ ಶನಿ ಮೀನರಾಶಿಯಿಂದ ನಿಮ್ಮ ಜನ್ಮ ರಾಶಿಯನ್ನ ನೋಡ್ತಾ ಇರುವಂತಹ ಸಮಯ ಅಷ್ಟೊಂದು ಶುಭವಲ್ಲ. ಆಮೇಲೆ ಶುಕ್ರನು ಕೂಡ ಪಂಚಮ ಭಾವದಲ್ಲಿರೋದ್ರಿಂದ ಶೇರ್ ಮಾರ್ಕೆಟ್ ಅಲ್ಲಿ ಹಣವನ್ನ ಹೂಡಿಕೆಯನ್ನ ಮಾಡಬಹುದು. ಬಾಟಮ್ ಯಾವುದು ಅಂತ ತಿಳ್ಕೊಂಡು ಆ ಟೈಮಲ್ಲಿ ಹಣವನ್ನ ಹೂಡಿಕೆ ಮಾಡಿ. ಜೂಜಾಟ, ಕ್ಯಾಸಿನೋ, ಇದರಲ್ಲೆಲ್ಲ ಮನಸ್ಸು ಏಕಾಗ್ರತೆ ಇಲ್ಲ ಅಂದ್ರೆ ಇವೆಲ್ಲ ಆಟ ಆಡ್ಲೂಬಾರ್ದು, ಹಣ ಕಳ್ಕೊಳ್ಳೋ ಅಂತ ಸಾಧ್ಯತೆಗಳೇ ಹೆಚ್ಚು. ಶೇರ್ ಮಾರ್ಕೆಟ್ ಅಲ್ಲೂ ಅಷ್ಟೇ ಗುರುಬಲ ಇದೆ, ಆದ್ರೂ ಕೂಡ ಮನಸ್ಸು ಚೆನ್ನಾಗಿರಲ್ವಲ್ಲ. ಅದಕ್ಕೆ ಬಹಳ ಎಚ್ಚರವಾಗಿರ್ರಿ. ಅಥವಾ ನಿಮ್ ತಾಯಿಗೆ ಮಾನಸಿಕವಾಗಿ ಟೆನ್ಷನ್ ಆಗ್ಬೋದು. ಇನ್ನು ಎಷ್ಟೋ ಜನ ಕುಂಭರಾಶಿ ಜಾತಕರು ಟೈಮ್ ಚೆನ್ನಾಗಿಲ್ಲದೆ ಇರೋದ್ರಿಂದ ಸೈಕ್ಯಾಟ್ರಿಕ್ ಡಾಕ್ಟರ್ಗಳು ಕೂಡ ಕನ್ಸಲ್ಟ್ ಮಾಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ದ್ವಿತೀಯ ಭಾವವನ್ನ ಕುಜ ನೋಡ್ತಾ ಇರೋದ್ರಿಂದ ಕೋಪವಾಗಿ ಮಾತಾಡ್ತೀರಾ. ನಿಮ್ಮ ಹೃದಯ ತುಂಬಾ ಚೆನ್ನಾಗಿರುತ್ತೆ. ನೀವು ಯಾರಿಗೂ ಕೂಡ ಮೋಸ ಮಾಡ್ಬೇಕು ಅಂತಿರಲ್ಲ, ಆದ್ರೆ ನಿಮ್ಮ ಮಾತು ಕುಯ್ದಂಗಿರುತ್ತೆ. ನಿಮ್ಗೆ ಗೊತ್ತಾಗಲ್ಲ ನಾನು ಹೆಂಗ್ ಮಾತಾಡ್ತಾ ಇದ್ದೀನಿ ಅಂತ. ಅದರಿಂದ ಬೇರೆಯವ್ರಿಗೆ ಬೇಜಾರಾಗುತ್ತೆ, ಅದರಿಂದ ಕಲಹಗಳಾಗುತ್ತೆ, ಜಗಳಗಳಾಗುತ್ತೆ. ಕೋಪ ಜಾಸ್ತಿ ಆದಾಗ ನಿಮ್ಗೆ ದೊಡ್ಡ ದೊಡ್ಡ ನಿರ್ಣಯಗಳನ್ನ ಮಾಡ್ಕೊಳಕ್ಕೆ ಸಾಧ್ಯ ಆಗಲ್ಲ. ಸೂರ್ಯ 6ನೇ ಮನೆಯಲ್ಲಿರೋದ್ರಿಂದ ವಿವಾದಗಳು, ಕೋರ್ಟ್ ವಿವಾದ ಅಥವಾ ಸರ್ಕಾರದ ಯಾವ್ದಾದ್ರು ಒಂದು ವಾದ ವಿವಾದಗಳಿದ್ರೆ ಅದೆಲ್ಲ ನಿಮ್ಮಂತೆ ಆಗುತ್ತೆ. ಕೋರ್ಟ್ ವಿಷಯದಲ್ಲೂ ಕೂಡ ನಿಮ್ಗೆ ವಿಜಯ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಕುಂಭರಾಶಿಯವರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದ್ರೆ,
ವಾರದ ಮೊದಲು 5 ದಿನ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಟೈಮ್ ತುಂಬಾ ಚೆನ್ನಾಗಿದೆ. ಎಲ್ಲಾ ಪ್ರಯತ್ನಗಳಲ್ಲಿ ಯಶಸ್ವಿ ಆಗ್ತೀರಿ. ಟ್ರೈ ಮಾಡಿ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರವರೆಗೂ ನಿಮ್ ಟೈಮ್ ಚೆನ್ನಾಗಿದೆ. ದುಡ್ಡಿನ ವಿಷಯದಲ್ಲೂ ಪ್ರಯತ್ನ ಮಾಡಿ. ಧನ ಪ್ರಾಪ್ತಿ ಆಗುತ್ತೆ. ಧನ ಮೂಲಂ ಇದಂ ಜಗತಿ. ಜಗತ್ತಲ್ಲಿ ದುಡ್ಡು ಮುಖ್ಯ. ಹಂಗಂತ ರಾಹು ಶನಿ ಎಲ್ಲ ನೋಡ್ತಾ ಇದಾರೆ ದುಡ್ಡೇ ಬರಲ್ಲ ಅಂತಲ್ಲ. ದ್ವಿತೀಯಾಧಿಪತಿ ಗುರು ಪಂಚಮ ಭಾವದಲ್ಲಿ ಶುಕ್ರನ ಜೊತೆ ಇರೋದ್ರಿಂದ ಧನ ಪ್ರಾಪ್ತಿ ಕೂಡ ಆಗುತ್ತೆ. ಮನಸ್ಸೇ ಬೇರೆ, ಹಣನೇ ಬೇರೆ. ಆಮೇಲೆ ವಾರದ ಕೊನೆ 2 ದಿನ ಟೈಮ್ ಚೆನ್ನಾಗಿರಲ್ಲ. ವಾರದ ಕೊನೆ 2 ದಿನ ಅಂದ್ರೆ ಶುಕ್ರವಾರ, ಶನಿವಾರ ಬೇಸರ, ಶೀಘ್ರ ಕೋಪ ಬರುವಂತಹ ಸಾಧ್ಯತೆಗಳಿರುತ್ತೆ. ಸಡನ್ ಕೋಪ ಬಂದ್ಬಿಟ್ರೆ BP ರೈಸ್ ಆಗೋಯ್ತು ಅಂತಾರೆ. ಆರೋಗ್ಯ ಕೆಟ್ಟೋಗುತ್ತೆ. ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ. ಅದಕ್ಕೆ ಕೋಪವನ್ನ ಮಾಡ್ಕೋಬೇಡಿ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನಃ. ಕೋಪ ಅನ್ನೋದು ನಮ್ಮಲ್ಲಿರುವಂತಹ ಒಳ್ಳೆ ಗುಣ ಅಂದ್ರೆ ಯಾವುದು? ಪ್ರೀತಿ. ಅದನ್ನ ನಾಶ ಮಾಡುತ್ತೆ. ಎಚ್ಚರ. ಹಾಗಾದ್ರೆ ಈಗ ಕುಂಭರಾಶಿಯವರು ಏನು ಪರಿಹಾರವನ್ನ ನೀವು ಮಾಡ್ಕೋಬೇಕು ಅಂದಾಗ, ಪರಮಾತ್ಮ ಎಲ್ಲ ತಿಳ್ಕೊಂಡಿರೋನು, ಎಲ್ಲ ಗೊತ್ತಿದೆ ಅಲ್ವಾ? ಅದಕ್ಕೆ ಓಂ ಸರ್ವಜ್ಞಾಯ ನಮಃ. ನಮ್ಮ ಹಿಂದಿನ ಜನ್ಮನೂ ಗೊತ್ತು, ನಮ್ಮ ಈ ಜನ್ಮನೂ ಗೊತ್ತು, ಮುಂದಿನ ಜನ್ಮನೂ ಗೊತ್ತು. ಭಗವಂತ ಕಣ್ಣು ಮುಚ್ಚಿ ಕೂತಿದ್ದಾನೆ. ಎಲ್ಲ ವಿಷಯಗಳು ಗೊತ್ತಿರುತ್ತೆ. ಅದಕ್ಕೆ ಪರಮಾತ್ಮನ ಓಂ ಸರ್ವಜ್ಞಾಯ ನಮಃ. ಆದಿ ಮಧ್ಯ ಅಂತ್ಯ 3 ಜ್ಞಾನ ಇರುವಂತವನು ಭಗವಂತ. ಆ ಪರಮಾತ್ಮನ ಈ ಮಂತ್ರ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸೋದನ್ನ ಕುಂಭರಾಶಿ ಜಾತಕರು ಮರಿಬಾರ್ದು. ಅದ್ರ ಜೊತೆಗೆ ಚಾಮುಂಡೇಶ್ವರಿ ದೇವಿ ಇರ್ಬೋದು, ದುರ್ಗಾದೇವಿಯ ದರ್ಶನ ರಾಹುಕಾಲದಲ್ಲಿ ಮಾಡ್ಬೇಕು. ಗುರುಜಿ ನಾನು ಮೈಸೂರಲ್ಲಿ ಇದ್ದೀನಿ ಅಂದ್ರೆ ಹೋಗಿ ಮೈಸೂರು ಬೆಟ್ಟ ಹತ್ತಿ. ಬಸ್ಸಲ್ಲಿ ಹೋಗ್ಬೇಡಿ, ಬೈಕಲ್ಲಿ ಹೋಗ್ಬೇಡಿ, ಬೆಟ್ಟ ಹತ್ತಿ. ರಾಹುಕಾಲದಲ್ಲಿ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನ ಮಾಡಿ ಒಳ್ಳೇದಾಗುತ್ತೆ. ಈಗ ಸಂಪೂರ್ಣವಾಗಿ ಕುಂಭರಾಶಿ ಭವಿಷ್ಯವನ್ನು ತಿಳಿಸಿದ್ದೀನಿ. ಕನ್ಫ್ಯೂಸ್ ಅನ್ನೋದಿಲ್ಲ. ರಾಹು ನಿಮ್ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಿರೋದ್ರಿಂದ ಲಾಸ್ಟ್ ವೀಕ್ ಸ್ವಲ್ಪ ಕನ್ಫ್ಯೂಸ್ ಆಗಿದೆ. ಅದಕ್ಕೋಸ್ಕರ ನಾನು ಕೂಡ ನಿಮಗೆ ವಿಷಾದ ವ್ಯಕ್ತಪಡಿಸ್ತಾ, ಈಗ ರಾಶಿ ಚಕ್ರದಲ್ಲಿ ವೆಯ್ಟ್ ಮಾಡ್ತಿರೋರು ಯಾರು? ಮೀನ ರಾಶಿಯವರು. ಯಾರ್ಯಾರು ರಾಶಿ ಚಕ್ರದಲ್ಲಿ 12ನೇ ರಾಶಿ ಮೀನರಾಶಿ. ಮೀನರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಗುರುಜಿ ಮೀನರಾಶಿಯವರಿಗೆ 7.5 ಇದೆ, ಆದ್ರೆ ಶನಿ ಅಷ್ಟೊಂದು ನಿಮ್ಗೆ ನೆಗೆಟಿವ್ ಎಫೆಕ್ಟ್ ಕೊಡಲ್ಲ. ಯಾಕೆಂದ್ರೆ ವ್ಯಯಭಾವ ನೋಡ್ತಾ ಇರ್ತಾನೆ. ಜನ್ಮ ಶನಿ 7.5 ಜನ್ಮ ಶನಿ, ಅದ್ರ ಪ್ರಾಬ್ಲಮ್ ಸ್ವಲ್ಪ ಕಮ್ಮಿ ಆಗತ್ತೆ ಅನ್ನುವಂತಹ ವಿಷಯ ನೀವು ತಿಳ್ಕೋಬೇಕು. ಆದ್ರೆ ನಿಮ್ಗೆ ಕೋಪ ಜಾಸ್ತಿ ಈ ವಾರ, ಸಿಡುಕು, ಶೀಘ್ರ ಕೋಪ. ಕೆಲವರು ಕೋಪ ತೋರಿಸ್ಕೊಳ್ಳಲ್ಲ, ಒಳಗನೆ ಕುದಿತಾ ಇರ್ತಾರೆ, ತಡ್ಕೊಳಕ್ಕಾಗಲ್ಲ. ಆ ತರ ಮನಸ್ಥಿತಿ ಇರುತ್ತೆ. ಆಮೇಲೆ ಉದ್ಯೋಗದಲ್ಲಿ ಏರುಪೇರು, ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತೊಂದರೆಗಳು, ವಿವಾಹ ಜೀವನದಲ್ಲಿ ತೊಂದರೆಗಳು. ಯಾಕಂದ್ರೆ ಕೋಪ ಮಾಡ್ಕೊಳ್ಳೋದು, ಅವ್ರ ಮನಸ್ಥಿತಿ ಬೇರೆ ಇರುತ್ತೆ. ಕೆಲವರಿಗೆಲ್ಲ ಇಬ್ರು ಕೂಡ ಕೆಲಸ ಮಾಡ್ತೀರಿ. ಮನಸ್ತಾಪಗಳು ಮಾಡ್ಕೋಬೇಡಿ. ಪತಿ ಪತ್ನಿಯಲ್ಲಿ ಕಲಹಗಳಾಗದೆ ಇರೋ ರೀತಿಯಲ್ಲಿ ನೀವು ನಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಬುಧ ಪಂಚಮ ಭಾವದಲ್ಲಿ ವಕ್ರಿಯಾಗಿ ಸೂರ್ಯನ ನೋಡ್ತಾ ಇರೋದ್ರಿಂದ ಕೆಲವರಿಗೆ ಪ್ರೇಮ ವಿವಾಹ ಮಾಡ್ಕೋಬೇಕು ಅನ್ನೋಂತಹ ಆಸೆ ಇರೋರು ನಿಮ್ಮ ಜನ್ಮ ಜಾತಗಳನ್ನ ತೋರಿಸಿ ನಿಮಗೆ ಮ್ಯಾಚಿಂಗ್ ಕರೆಕ್ಟ್ ಆಗಿ ಆಗ್ತಾರ? ನಿಮಗೆ ಬರುವಂತಹ ವಧು ನಿಮಗೆ ಅಥವಾ ನಿಮ್ಮ ತಂದೆ ತಾಯಿಗೆ ಹೊಂದ್ಕಂತಾರ ಇಲ್ವಾ? ನಿಮಗೆ ಸಿಗುವಂತ ವರನ ಆಯುಷ್ಯು, ಆರೋಗ್ಯ, ಮಕ್ಕಳಾಗ್ತಾರ ಇಲ್ವಾ? ಎಲ್ಲಾನು ಕೂಡ ತಿಳ್ಕೊಂಡು ಪ್ರೇಮ ವಿವಾಹ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಮೀನರಾಶಿ ಜಾತಕರಿಗೆ. ಹಾಗಾದ್ರೆ ಮೀನರಾಶಿ ಜಾತಕರು ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಷಯ ತಿಳಿಸಿದಾಗ, ಭಾನುವಾರ, ಸೋಮವಾರ, ಮಂಗಳವಾರ ವ್ಯಾಪಾರದಲ್ಲಿ ನಷ್ಟ ಆಗುತ್ತೆ ಮೀನರಾಶಿ ಜಾತಕರಿಗೆ. ಮಕ್ಕಳ ಜೊತೆ ವಿವಾದ ಉಂಟಾಗುವ ಸಾಧ್ಯತೆ ಇದೆ. ಆದ್ರೆ ಈ ವಾರದ ಕೊನೆ 4 ದಿನ ಸೂಪರ್ ಆಗಿರ್ತೀರಿ. ಭಾನುವಾರ, ಸೋಮವಾರ, ಮಂಗಳವಾರ ಬಿಟ್ಬಿಡಿ. ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ನಿಮಗೆ ಆರೋಗ್ಯ ಪ್ರಾಪ್ತಿ ಆಗುತ್ತೆ. ಹಂಗಾರೆ ಗುರುಜಿ ನಂಗೆ ತುಂಬಾ ದಿವಸದಿಂದ ಆರೋಗ್ಯನೇ ಚೆನ್ನಾಗಿಲ್ಲ, ಚೆನ್ನಾಗಾಗುತ್ತಾ? ಎಸ್, ಚೆನ್ನಾಗಾಗುತ್ತೆ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅಂತೀವಿ. ಉತ್ತಮವಾದ ಆರೋಗ್ಯ ಇರಬೇಕು. ದುಡ್ಡಿದ್ರೆ ಏನ್ರಿ, ಇಲ್ದಿದ್ರೆ ಏನಂತೆ? ದುಡ್ಡಿದ್ದು ಆರೋಗ್ಯ ಇಲ್ಲ ಅದೇನ್ ಪ್ರಯೋಜನ? ಆರೋಗ್ಯ ಇದ್ದು ದುಡ್ಡಿಲ್ಲ ಅದೇನ್ ಪ್ರಯೋಜನ ಅಂತೀವಿ ಅಲ್ವಾ? ಹಾಗೆ ನಿಮಗೆ ಆರೋಗ್ಯನೂ ಪ್ರಾಪ್ತಿಯಾಗುತ್ತೆ, ಧನಲಾಭ ಕೂಡ ಆಗುತ್ತೆ. ಅಂದ್ರೆ ಹೆಲ್ತ್ ಅಂಡ್ ವೆಲ್ತ್ ಎರಡು ಇದ್ದಾಗ, ಆರೋಗ್ಯ ಮತ್ತು ಸಂಪತ್ತು ಎರಡು ಇದ್ದಾಗ ನಿಮ್ಗೆ ಹ್ಯಾಪಿನೆಸ್ ಅನ್ನೋದು, ಸಂತೋಷ ಅನ್ನೋದು ನಿಮ್ಮ ಹತ್ರ ಬರುತ್ತೆ. ಅದಕ್ಕೆ ನಿಮ್ಮ ಮನಸ್ಸಿನ ಸ್ಥಿತಿನೂ ಕೂಡ ಮೀನರಾಶಿಯವರಿಗೆ ಸರಿ ಹೋಗಿರುತ್ತೆ. ಯಾಕಂದ್ರೆ ಜನ್ಮ ರಾಶಿಯಲ್ಲಿರುವಂತಹ ಶನಿ ಅಷ್ಟೊಂದು ತೊಂದರೆಯನ್ನ ಕೊಡಲ್ಲ.
ಯಾಕೆಂದ್ರೆ ಶನಿ ಅಂದ್ರೆ ದುಃಖಂ ದೀನೇಶಾತ್ಮಜಂ ಅಂತೀವಿ, ದುಃಖವನ್ನ ಹೆಚ್ಚು ಮಾಡುವಂತವನು. ಆಗ ಶನಿ ಈಗ ಯಾಕಂದ್ರೆ ಅವನು ಹಿಂದಿನ ಮನೆ ನೋಡ್ತಾ ಇರೋದ್ರಿಂದ ನೀವೇನ್ ಮಾಡಿ, ಆಂಜನೇಯ ಸ್ವಾಮಿಯ ದರ್ಶನ ಮಾಡಿ, ಆಂಜನೇಯ ಸ್ವಾಮಿಗೆ ದೀಪವನ್ನ ಹಚ್ಚಿ ಅಲ್ಲಿರುವಂತಹ ಕೇಸರಿಯ ತಿಲಕವನ್ನ ಹಣೆಗೆ ಹಚ್ಕೊಳ್ಳಿ, ಒಳ್ಳೇದಾಗತ್ತೆ. ಯಾರ್ಯಾರು ಮೀನರಾಶಿ ಜಾತಕರಿದ್ದೀರಿ, ಓಂ ರುದ್ರಾಯ ನಮಃ ಅನ್ನುವಂತ ಮಂತ್ರ ಜಪ ಮಾಡ್ತಾ ಶಿವನಿಗೆ ಗಂಗಾಜಲ ಅಭಿಷೇಕ ಮಾಡಿಸೋದನ್ನ ಮರಿಬೇಡಿ. ಅಥವಾ ರುದ್ರಾಭಿಷೇಕವನ್ನು ಕೂಡ ನೀವು ಮಾಡಿಸ್ಬೋದು. ಆಗ ನಿಮಗೆ ಸಂಪೂರ್ಣವಾಗಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಈ ವಾರದಲ್ಲಿ ಉಂಟಾಗಲ್ಲ. ಒಳ್ಳೇದು ಖಂಡಿತ ಆಗೇ ಆಗುತ್ತೆ. ಸರ್ವಶಕ್ತಿವಂತ ಪರಮಾತ್ಮ ನೆನಪು ಮಾಡೋರ್ಗೆ ಯಾಕೆ ಕಷ್ಟ ಬರುತ್ತೆ ಹೇಳಿ ನೋಡೋಣ ಅಲ್ವಾ? ಅದಕ್ಕೆ ಪರಿಹಾರ ಅನ್ನೋದು ಆಗೇ ಆಗುತ್ತೆ. ನೀವೆಲ್ಲ ನಾನು ಹೇಳಿದಂತ ಪರಿಹಾರವನ್ನ ಮಾಡ್ಕೊಳ್ಳೋದನ್ನ ಮರಿಬಾರ್ದು. ಪ್ರಿಯ ವೀಕ್ಷಕರೇ, ನಾನು ಮೇಷ ರಾಶಿಯಿಂದ ಮೀನ ರಾಶಿವರೆಗೂ ವಾರ ಭವಿಷ್ಯ ತಿಳಿಸಿದ್ದೀನಿ. ನೀವು ನನ್ನ ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲರೂ ತಿಳ್ಕೊಳ್ಳಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ, ಕತ್ಲಿರೋಗೆ ಬೆಳಕನ್ನ ತೋರಿಸುವಂತಹ ಸಹಾಯ ನೀವೆಲ್ಲರೂ ಮಾಡಬೇಕು. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ. 1 ನಿಮಿಷ ಶಾಂತಿ ಮಂತ್ರ ಹೇಳ್ತೀನಿ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನೀವು ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನೀವು ಬೀಳ್ಕೊಡ್ತಾ ಇದ್ದೀನಿ, ವಾರ ಭವಿಷ್ಯವನ್ನು ತಿಳಿಸಿದ್ದೀನಿ. ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ ಮತ್ತು ನಿಮಗೆ ಧನ್ಯವಾದ. ವಿಡಿಯೋ ಶೇರ್ ಮಾಡ್ತಾ ಇದ್ದೀರಾ ಎಲ್ಲ ಕಡೆ, ಧನ್ಯವಾದ.